ನಮ್ಮ ವಿಶ್ವಗ್ರ ಎಜು ಸೊಲ್ಯೂಷನ್ಸ್ ಮಾರ್ಕೆಟಿಂಗ್ ಅಂಡ್ ಡೈರೆಕ್ಟ್ ಸೆಲ್ಲಿಂಗ್ ಪ್ರೈವೇಟ್ ಲಿಮಿಟೆಡ್ ಸ್ಟಾರ್ಟ್ ಆಗಿದ್ದು 2025 ಫೆಬ್ರವರಿಲಿ. ನಮ್ಮ ವಿಶ್ವಗ್ರದಲ್ಲಿ 2 ಮೈನ್ ಪಾರ್ಟ್ನರ್ಸ್ ಇದ್ದಾರೆ. ಒಬ್ಬರು ಶ್ರೀ ಡಾಕ್ಟರ್ ಶಿವಕುಮಾರ್ ಸರ್, ಸಿಒ ಅಂಡ್ ಫೌಂಡರ್ ಆಫ್ ವಿಶ್ವಗ್ರ, ಮತ್ತೆ ಸೆಕೆಂಡ್ ಒನ್ ಶ್ರೀ ಲಿಂಗರಾಜ್ ಚೌಹಾಣ್ ಸರ್. ಮತ್ತೆ ನಮ್ಮ ವಿಶ್ವಗ್ರದಲ್ಲಿ 8 ಮೆಂಬರ್ಸು ಇನ್ವೆಸ್ಟರ್ಸ್ ಇದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ ಬೆಸ್ಟ್ ಎಜುಕೇಶನ್ ಸಿಸ್ಟಮ್ ತರಬೇಕು. ಪ್ರತಿಯೊಂದು ಮಗು ಕೂಡ ಅವರದೇ ಊರಲ್ಲಿ ಕಡಿಮೆ ಶುಲ್ಕದಲ್ಲಿ ನಮ್ಮ ಎಲ್ಲ 112 ಕೋರ್ಸಸ್, ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸಸ್ನ ಕೂಡ ಕಲಿಬೇಕು ಅನ್ನೋ ಇಂಟೆನ್ಷನ್ ಈ ವಿಶ್ವಗ್ರದ್ದು. ಮತ್ತೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರೋ ಹೆಣ್ಮಕ್ಳಿಗೆ ಟ್ರೈನಿಂಗ್ ಮಾಡಿ ಅವ್ರಿಗೆ ಅವ್ರದೇ ಊರಲ್ಲಿ ಕೆಲಸ ಕೊಟ್ಟು ಅವ್ರಿಗೆ ಒಂದು ಅರ್ನಿಂಗ್ಸ್ ಜೊತೆಲಿ ಒಂದು ಗೌರವಯುತ ಜೀವನವನ್ನು ನಡೆಸಬೇಕು, ಅವ್ರಿಗೆ ಒಂದು ಗೌರವಯುತವಾದ ಜೀವನವನ್ನು ಕೊಡಬೇಕು ಅನ್ನೋ ಇಂಟೆನ್ಷನ್ ನಮ್ಮ ವಿಶ್ವಗ್ರದಾಗಿರುತ್ತೆ. ನಮ್ಮ ವಿಶ್ವಗ್ರ ಎಜು ಸೊಲ್ಯೂಷನ್ಸ್ ಅಂಡ್ ವಿಶ್ವಗ್ರ ಫೌಂಡೇಶನ್ ನಮ್ಮ ಹೆಡ್ ಆಫೀಸ್ ಬಂದ್ಬಿಟ್ಟು ದಾವಣಗೆರೆಯಲ್ಲಿದೆ. ಇದು ಕರ್ನಾಟಕದಾದ್ಯಂತ ತನ್ನದೇ ಆದ ಛಾಪು ಮೂಡಿಸುತ್ತಿರುವ ವಿಶ್ವಗ್ರವು 1120 ಹಳ್ಳಿಗಳಲ್ಲಿ ಲರ್ನಿಂಗ್ ಸೆಂಟರ್ನ ಓಪನ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಇದೆ. ಈಗಾಗಲೇ ರಾಜ್ಯದ ಶಿವಮೊಗ್ಗ, ಮೈಸೂರು ಮತ್ತೆ ರಾಣೆಬೆನ್ನೂರು, ಹರಿಹರ ಈ ಎಲ್ಲ ಕಡೆ ಸಬ್ ಆಫೀಸ್ಗಳನ್ನ ಓಪನ್ ಮಾಡಿ 5,000ಕ್ಕೂ ಅಧಿಕ ಹೆಣ್ಮಕ್ಳು ಕೆಲಸ ಮಾಡೋದ್ರ ಜೊತೆಲಿ 1,500ಕ್ಕೂ ಅಧಿಕ ಮಕ್ಕಳು 76ಕ್ಕೂ ಅಧಿಕ ಸೆಂಟರ್ಗಳಲ್ಲಿ ಕಲಿತಾ ಇದ್ದಾರೆ. ಮತ್ತೆ ಮಕ್ಕಳು ಒಂದು ಮಣ್ಣಿನ ಮುದ್ದೆ ಇದ್ದ ಹಾಗೆ ಅವ್ರಿಗೆ ಈ ವಯಸ್ಸಲ್ಲಿ ತೀಡಿ ಒಂದು ಸರಿಯಾದ ಆಕಾರ ಕೊಡ್ಬೇಕಾಗಿರೋದು ಒಂದು ಗುರುಗಳ ಕರ್ತವ್ಯ ಆಗಿರೋದ್ರಿಂದ ಇನ್ನೊಂದು ಪೇರೆಂಟ್ಸ್ಗಳ ಕರ್ತವ್ಯ ಕೂಡ ಆಗಿದೆ. ಹಾಗಾಗಿ ಆ ಒಂದು ಒಳ್ಳೆ ಕಾರ್ಯ ಮಾಡಬೇಕು ಅಂತ ಸ್ಟಾರ್ಟ್ ಆಗಿರೋ ನಮ್ಮ ವಿಶ್ವಗ್ರ ಜೊತೆಲಿ ನಿಮ್ಮೆಲ್ಲರ ಸಹಕಾರ ಇದ್ರೆ ಆ ಮಕ್ಕಳನ್ನ ಒಂದು ಉತ್ತಮವಾದ ರೂಪವನ್ನು ಕೊಟ್ಟು ನಮ್ಮ ಭವ್ಯವಾದ ಸಮಾಜಕ್ಕೆ ಒಂದು ಉಡುಗೊರೆಯನ್ನಾಗಿ ನೀಡಬಹುದು ಅಂತ ನಾನು ಅನ್ಕೋತೀನಿ. ಸೊ ನಿಮ್ಮ ಎಲ್ಲರ ಸಹಕಾರ ಕೂಡ ನಮ್ಮ ವಿಶ್ವಗ್ರ ಮತ್ತೆ ವಿಶ್ವಗ್ರ ಫೌಂಡೇಶನ್ ಜೊತೆಲಿ ಇರ್ಲಿ ಅಂತ ನಾನು ರಿಕ್ವೆಸ್ಟ್ ಮಾಡಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. I am so happy to see you together here. I hope the program will be great and successful. I hope you enjoy the program. Have a good time. When intelligence is guided by peace, success becomes meaningful and life becomes fulfilling. I heartily welcome our Shivkumar sir. Welcome, sir. I welcome my teachers, parents and my friends. I welcome you all. Education is not only a ladder of opportunity, but it is also an investment in our future. Now I like to call upon Shivkumar sir to speak over here. ಎಲ್ರಿಗೂ ನಮಸ್ಕಾರ. ಮಗು ತುಂಬಾ ಮುದ್ದಾಗಿ ಇಂಗ್ಲಿಷಲ್ಲಿ ಮಾತಾಡೋಕೆ ಹೇಳಿತು ನನಗೆ, ಬಟ್ ನಾನು ಇಂಗ್ಲಿಷಲ್ಲಿ ಮಾತಾಡಲ್ಲ, ಕನ್ನಡದಲ್ಲಿ ಮಾತಾಡ್ತೀನಿ. ಸೊ ಎಲ್ಲರಿಗೂ ಒಂದು ಕ್ಲಿಯರ್ ಆಗಿ ನನ್ನ ಉದ್ದೇಶ ಏನು ಅಂತ ಅರ್ಥ ಆಗ್ಲಿ ಅಂತ ನಾನು ನಿಮ್ಮಲ್ಲಿ ಕೆಲವೊಂದು ಪ್ರಶ್ನೆ ಕೇಳಬೇಕು ಅಂತ ಇದ್ದೀನಿ. ಸ್ಕೂಲ್ಗೆ ಹೋಗ್ಬೇಕಾ? 10th ಪಾಸ್ ಆಗ್ಬೇಕಂದ್ರೆ ಹೋಗ್ಬೇಕಾ ಸ್ಕೂಲ್ಗೆ? ಕರೆಸ್ಪಾಂಡೆನ್ಸ್ ಅಲ್ಲಿ ಒಂದು ಎಕ್ಸಾಮ್ ಅಂತ ಇದೆ, ಕರೆಕ್ಟಾ? ಒಂದ್ 2,000 ರೂಪಾಯಿ ಫೀಸು, 15 ವರ್ಷ ಆಗಿರ್ಬೇಕು ಮಗುಗೆ, 10ನೇ ಕ್ಲಾಸ್ ವರ್ಗು ಪಾಠ ಬಂದಿರ್ಬೇಕು. ಅದಕ್ಕೆ ಯಾಕ್ರಿ ನೀವು 15 ಲಕ್ಷ 20 ಲಕ್ಷ ನಾನಾಗ್ಲಿ 30 ಲಕ್ಷ ಯಾಕೆ ಕಲಿಸ್ತಿದೀವಿ, ಯಾಕೆ ಖರ್ಚು ಮಾಡ್ತಿದೀವಿ? ಹೊರಗಡೆ ವಾತಾವರಣಕ್ಕೂ ಮನೆ ಒಳಗಿನ ವಾತಾವರಣಕ್ಕೂ ಡಿಫ್ರೆನ್ಸ್ ಇರುತ್ತೆ. ಈಗ 4 ಜನ ಜೊತೆ ಮಕ್ಕಳ ಜೊತೆ ಬೆರ್ತಿ ಅವ್ರಿಗೆ ಕಲ್ತ್ಕೊಂಡ್ ಬರೋದಕ್ಕೂ ಮನೇಲಿ ಒಂದ್ ಗೋಡೆ ಒಳಗೆ ಕಲ್ತ್ಕೊಂಡ್ ಬರೋದಕ್ಕೂ ಅವ್ರದ್ದು ಎಂಜಾಯ್ಮೆಂಟ್ ಆಗಿರ್ಬೋದು, ಫ್ರೆಂಡ್ ಜೊತೆ ಅಡ್ಜಸ್ಟ್ಮೆಂಟ್ ಆಗಿರ್ಬೋದು, ಟೀಚರ್ಸ್ ಜೊತೆ ಭಾವ ಆಗಿರ್ಬೋದು, ಹೊರಗಡೆ ನೇಚರ್ದೆಲ್ಲ ಒಂದ್ ನೇಚರ್ ಬರುತ್ತೆ ಸರ್. ಹಾಗಾಗಿ ಶಾಲೆಗೆ ಹೋಗಿ ಕಲ್ತ್ಕೊಳ್ಳೋದ್ರಿಂದ ಏನೋ ಒಂದು ಹೊಸ ವಾತಾವರಣ ಕಲ್ತಂಗ ಆಗುತ್ತೆ. ಬಟ್ ಕರೆಸ್ಪಾಂಡಿಂಗ್ ಕಟ್ಟೋದು ಸಹ ಮಕ್ಕಳು ಮಾಡ್ಬೋದು ಸರ್. ಗೌರ್ಮೆಂಟ್ ಸ್ಕೂಲ್ ಪ್ರೈವೇಟ್ ಸ್ಕೂಲ್? ಸರ್ ಪ್ರೈವೇಟ್ ಸ್ಕೂಲ್. ಅದಕ್ಕೆ ವಾತಾವರಣದ ಬಗ್ಗೆ ಮಾತಾಡ್ತಿದ್ದೆ. ಅದೇ ಗೌರ್ಮೆಂಟ್ ಸ್ಕೂಲ್ ಕಳ್ಸೋದಾದ್ರೆ ಮಕ್ಳಿಗೆ ಯಾಕೆ ಕಳ್ಸಲ್ಲ ಗೌರ್ಮೆಂಟ್ ಸ್ಕೂಲಿಗೆ? ಸರ್ ಆತರ ಇಲ್ಲ ಸರ್, ಅದು ಅವ್ರವ್ರು ನಾರ್ಮಲ್ ಆಗಿ ಅಲ್ಲ, ನಾನು ನಿಮ್ಗೆ ಹೇಳ್ತಿಲ್ಲ, ಸಾರಿ. ಈಗ ಕೂತ್ಕೊಳ್ಳಿ, ಥ್ಯಾಂಕ್ ಯು ವೆರಿ ಮಚ್. ಅಂದ್ರೆ ಮಗುಗೆ ಸೋಷಿಯಲಿಸಂ ಬೇಕು ಅಂತೇಳಿ ಒಂದು ಸ್ಕೂಲ್ ಕಾನ್ಸೆಪ್ಟ್ ಮಾಡಿದೀವಿ, ಕರೆಕ್ಟ್ ಅಲ್ವಾ? ಈಗ ಅದೇ ನನ್ನ ಮಗುನ ಈಗ ಇನ್ನೊಂದು ಕ್ವಶನ್ ಕೇಳ್ತೀನಿ. ಪ್ರೈವೇಟ್ ಸ್ಕೂಲಲ್ಲಿರೋ ಟೀಚರ್ಗಳು ಪಾಠ ಚೆನ್ನಾಗಿ ಮಾಡೋ ಕೆಪಾಸಿಟಿ ಇದೆಯಾ? ಗೌರ್ಮೆಂಟ್ ಸ್ಕೂಲಲ್ಲಿರೋ ಟೀಚರ್ಗಳಿಗೆ ಪಾಠ ಮಾಡೋ ಕೆಪಾಸಿಟಿ ಜಾಸ್ತಿ ಇದೆಯಾ? ಆದ್ರೂ ನಾವು ಗೌರ್ಮೆಂಟ್ ಸ್ಕೂಲ್ಗೆ ಮಕ್ಕಳನ್ನ ಯಾಕೆ ಕಳ್ಸಲ್ಲ? ಒಂದೇ ಕ್ವೆಶ್ಚನ್ ನಂಗೆ. ನಾನೇನು ಗೌರ್ಮೆಂಟ್ ಇಂದ ಬಂದಿಲ್ಲ, ನಂದು ಪ್ರೈವೇಟ್ ಆರ್ಗನೈಸೇಷನ್. ಬಟ್ ಆದ್ರೂ ನಾನು ನಿಮ್ನ ಕೇಳ್ತಿರೋದು, ಗೌರ್ಮೆಂಟ್ ಸ್ಕೂಲ್ಗೆ ಯಾಕೆ ನಿಮ್ ಮಕ್ಕಳನ್ನ ಕಳಿಸ್ತಿಲ್ಲ? ಯಾಕೆ ಕಳಿಸಲ್ಲ ಅಂತಂದ್ರೆ ಅಲ್ಲಿ ಬರೋ ಮಕ್ಕಳು ಡಿಸಿಪ್ಲಿನ್ ಇರಲ್ಲ. ಮೇನ್ ತಲೆನೋವು ಅಂತಂದ್ರೆ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಮಕ್ಕಳನ್ನ ಕಳ್ಸಿದ್ರೆ ಡಿಸಿಪ್ಲಿನ್ ಇರಲ್ಲ, ನಮ್ ಮಕ್ಕಳು ಸರಿಯಾಗಿರೋ ಭಾಷೆ ಕಲಿಯಲ್ಲ, ವಾತಾವರಣ ಚೆನ್ನಾಗಿರಲ್ಲ, ಕೆಟ್ಟ ಮಾತುಗಳು ಕಲಿತಾರೆ,
ಇನ್ನ ಹೇಳ, ಇನ್ನು ಒಂದಷ್ಟು ಲಿಸ್ಟ್ ಇದೆ. ಟೀಚರ್ಸ್ ಅಟೆನ್ಷನ್ ಕೊಡಲ್ಲ. ಇದೆಲ್ಲ ಆಗಕ್ ಕಾರಣ ಏನು? ಯಾಕಂದ್ರೆ ನಮ್ಗೆಲ್ರಿಗೂ ಬೇಕಾಗಿರೋದು ಅರ್ಜುನನ್ ತರ ಸ್ಟೂಡೆಂಟ್ಗಳು. ಅರ್ಜುನ ಅಂದ್ರೆ ಏನು? ಒಬ್ಬ ಗುರು ಇರ್ಬೇಕು. ನೀನ್ ಹಿಂಗೇ ಮಾಡು, ಹಿಂಗೇ ಹೋಗು, ಇದೇ ಪ್ರಶ್ನೆ, ಇದೇ ಉತ್ತರ ಅಂತ ಹೆಜ್ಜೆ ಹೆಜ್ಜೆಗೂ ಗೈಡ್ ಮಾಡೋಂತ ಸ್ಟೂಡೆಂಟ್ಗಳನ್ನ ನಾವು ರೆಡಿ ಮಾಡ್ತಿದೀವಿ. ಏಕಲವ್ಯನ್ ತರ ಸ್ಟೂಡೆಂಟ್ಸ್ ನ ರೆಡಿ ಮಾಡ್ತಿಲ್ಲ. ಏಕಲವ್ಯ ಅಂದ್ರೆ ಏನು? ಗುರು ಇರ್ಲಿ ಇಲ್ಲದೆ ಇರ್ಲಿ, ಆ ಗುರುನ ಮನ್ಸಲ್ಲಿ ನೆನ್ಸ್ಕೊಂಡು ಕಲಿಯುವಂತ ಒಂದು ಮನೋಭಾವನ ಮಕ್ಕಳಲ್ಲಿ ಬೆಳೆಸ್ತಿಲ್ಲ. ಈಗ ನೀವು ಹೇಳ್ತೀರಲ್ಲ, ಒಳ್ಳೆ ಎನ್ವಿರಾನ್ಮೆಂಟ್ ಕೊಡ್ತೀರಾ, ಪ್ರೈವೇಟ್ ಸ್ಕೂಲ್ ಕಳ್ಸಿ, ಅಲ್ಲಿ ಒಳ್ಳೆ ಎನ್ವಿರಾನ್ಮೆಂಟ್ ಅಲ್ಲಿ ಒಳ್ಳೆ ವಿಚಾರ ಕಲ್ತ್ಕೊಂಡ್ ಬರ್ತಾರೆ. ನಿಮ್ಗೆಲ್ಲ ನಾನು ಹೇಳ್ತೀನಿ, ನಾನು ಬರ್ತೀನಿ, ನಾನು ಅಲ್ಲಿ ಕಮ್ ಟು ದ ಪಾಯಿಂಟ್. ಈಗ ಇಲ್ಲಿ ಸುತ್ತಮುತ್ತ ಇದೆಯಲ್ಲ, ಒಂದಷ್ಟು ಮಕ್ಕಳು ಗೌರ್ಮೆಂಟ್ ಸ್ಕೂಲ್ಗೆ ಹೋಗೋ ಮಕ್ಳು ಇರ್ತಾರೆ, ಪ್ರೈವೇಟ್ ಸ್ಕೂಲ್ಗೆ ಹೋಗೋ ಮಕ್ಳು ಇರ್ತಾರೆ. ಅವರಿಗೆ ಒಳ್ಳೆ ಎನ್ವಿರಾನ್ಮೆಂಟ್ ಸೃಷ್ಟಿ ಮಾಡಕ್ಕೆ ಏನೇನ್ ಮಾಡ್ತಿದ್ದೀರಾ? ಏನಾದ್ರು ಮಾಡ್ತಿದ್ದೀರಾ? ಗ್ರಾಮದ ಲೆವೆಲ್ ಅಲ್ಲಿ ಏನು ಮಾಡ್ತಿಲ್ಲ, ಕರೆಕ್ಟ್ ಅಲ್ವಾ? ಸರಿ, ನಿಮ್ ಮಗು ಎಷ್ಟನೇ ಕ್ಲಾಸ್ ಓದ್ತಿರೋದು? ನಿಮ್ ಮಗು ಮೇಡಮ್ 7th. ಎಲ್ಲಿದೆಯಮ್ಮ? ಇಲ್ಲೇ ಇದೆ. ಯಾಕಂದ್ರೆ ಒಂಚೂರು ಇನ್ಸಲ್ಟ್ ಮಾಡ್ತೀನಿ, ಬೇಜಾರು ಮಾಡ್ಕೊಂಬಾರ್ದು, ಓಕೆನಾ? ಅದೇ ನಿಮ್ ಮಗು ಅಂತಲ್ಲ, ಏನ್ ಡಿಫ್ರೆನ್ಸ್ ಅಂತ ನಾನು ನಿಮ್ಗೊಂದು ಡೆಮೋ ತೋರಿಸ್ಬೇಕು ಅಷ್ಟೇ, ಏನೇನಿಲ್ಲ. ಓಕೆ, ವಾಟ್ ಈಸ್ ದ ಆಪೋಸಿಟ್ ಆಫ್ ಟಫ್? ಟಫ್ಗೆ ಆಪೋಸಿಟ್ ಏನು? ನಿಮ್ನ ಕೇಳಿದ್ನ ನೋಡಿ, ಇದೊಂದು ಸಮಸ್ಯೆ ಮಕ್ಕಳಲ್ಲಿ. ಎಂತ ಪ್ರೈವೇಟ್ ಸ್ಕೂಲ್ಗೆ ಹೋದ್ರು ನನಗ್ ಸಂಬಂಧ ಇಲ್ದಿರೋ ವಿಚಾರದಲ್ಲಿ ತಲೆ ಹಾಕ್ಬಾರ್ದು. ಕರೆಕ್ಟಾ? ನಿಮ್ನ ಕೇಳಿದ ಏನಾದ್ರು ಸರಿ, ತಲೆ ಹಾಕ್ಬಾರ್ದು. ಓಕೆ, ಹಾ ಹೇಳಿ. ಈಸಿ ಟಫ್ಗೆ ಈಸಿ, ಡಿಫಿಕಲ್ಟ್ಗೆ ಏನಮ್ಮ? ಯಾರು ಹೇಳ್ತೀರಾ? ಟಫ್ಗೆ ಆಪೋಸಿಟ್ ಈಸಿ ಅಂತ ಹೇಳಿದ್ರು, ಡಿಫಿಕಲ್ಟಿಗೆ ಆಪೋಸಿಟ್ ಏನು? ಮತ್ತೆ ಟಫ್ಗೆ ಅದೇಂಗಾಗುತ್ತೆ? ಎರಡು ಪದ ಬೇರೆ ಬೇರೆ, ಒಂದೇ ಆಪೋಸಿಟ್ ಹೆಂಗ ಆಗ ಸಾಧ್ಯ ಆಗುತ್ತೆ? ಏನ್ ಓದ್ತಿದ್ರ? 8th ಸ್ಟ್ಯಾಂಡರ್ಡ್. ಯಾವ ಸ್ಕೂಲ್? ಗವರ್ಮೆಂಟ್ ಸ್ಕೂಲ್. ಓಕೆ, ಗುಡ್. ಎರಡು ಪದಕ್ಕೆ ಒಂದೇ ಆನ್ಸರ್ ಹೆಂಗಾಗುತ್ತೆ? ಟಫ್ಗೂ ಈಸಿ. ಹಾ, ಅದ್ ಹೆಂಗಾಗುತ್ತೆ? ಟಫ್ಗೆ ಮೀನಿಂಗ್ ಏನು, ಡಿಫಿಕಲ್ಟ್ ಮೀನಿಂಗ್? ಟಫ್ ಅಂದ್ರೆ ಕಠಿಣ, ಡಿಫಿಕಲ್ಟ್ ಅಂದ್ರೆ ಕಷ್ಟ. ಅರ್ಥ ಆಗ್ತಿದೆಯಾ ನಿಮ್ಗೆ ಡಿಫ್ರೆನ್ಸ್? ಅಂದ್ರೆ ಏನ್ ಮಾಡ್ತಿದೀವಿ ಅಂತಂದ್ರೆ, ಒಂದು ಸಿಲೆಬಸ್ ಅಂತ ಮಾಡಿದ್ದಾರೆ. ಏನು ಸಿಲೆಬಸ್? 1ನೇ ಕ್ಲಾಸ್ ಅಲ್ಲಿ ಇದನ್ನ ಕಲಿಬೇಕು, 2ನೇ ಕ್ಲಾಸ್ ಅಲ್ಲಿ ಇದನ್ನ ಕಲಿಬೇಕು, 3ನೇ ಕ್ಲಾಸ್ ಅಲ್ಲಿ ಇದು ಕಲಿಬೇಕು ಅಂತ. ಸಿಲೆಬಸ್ ಅಂದ್ರೆ ಬರೀ ಒಂದು ಔಟ್ಲೈನ್ ಅಷ್ಟೇ. ಏನ್ ಹೇಳಿ? ಔಟ್ಲೈನ್. ಅದೇ ಎಲ್ಲ ಅಲ್ಲ. ಆ ಔಟ್ಲೈನ್ ಬಿಟ್ಟು ಮಿಕ್ಕಿದ ಇನ್ನೂ ಜಾಸ್ತಿ ಕಲಿಬೇಕು ಅನ್ನೋ ಒಂದು ಮನೋಭಾವನೆ ಆಗ್ಲಿ, ಮಕ್ಕಳಿಗೆ ಕಲಿಯೋದಕ್ಕೆ ಒಂದು ದಾರಿ ಆಗ್ಲಿ ಯಾರು ಕೊಟ್ಟಿರ್ತಾರೆ? ಯಾರು ಕೊಟ್ಟಿರಲ್ಲ. ಅದಕ್ಕೆ ಏನಾಗುತ್ತೆ, ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ಅಥವಾ 2nd PU ವರೆಗೂ ಎಂತ ಒಳ್ಳೆ ಸ್ಕೂಲು ಕಾಲೇಜಲ್ಲಿ ಓದಿಸಿದ್ರು ಕೂಡ ಆಮೇಲೆ JEE ಟ್ರೈನಿಂಗ್ ಒಂದು, ನೀಟ್ ಟ್ರೈನಿಂಗ್ ಒಂದು, ಆಯ್ತಾ? ಮ್ಯಾಥ್ಸ್ ಅಲ್ಲಿ ಇರೋದು ಏನ್ರಿ ಮಹಾ? ಮ್ಯಾಥ್ಸ್ ಅಲ್ಲಿ ಏನಿರುತ್ತೆ ಹೇಳಿ ನೋಡೋಣ? ಒಂದು ಅಡಿಷನ್, ಒಂದು ಸಬ್ಟ್ರಾಕ್ಷನ್. ಅದು ಎರಡು ಕರೆಕ್ಟಾಗಿ ಗೊತ್ತಿದ್ರೆ ಮಕ್ಕಳಿಗೆ, ಹೌದಾ? ಆ ಜಾಮಿಟ್ರಿ, ಟ್ರಿಗ್ನೋಮೆಟ್ರಿ ಎಲ್ಲ ಅದು ಇದಕ್ಕೆ ಸಂಬಂಧಪಟ್ಟಿದ್ದೇನೆ. ಅದನ್ನ ಬೇರೆ ಬೇರೆ ತರ ಹೆಂಗ್ ಯೂಸ್ ಮಾಡೋದು ಅಂತ ಬೇರೆ ಬೇರೆ ಕ್ಲಾಸಲ್ಲಿ ಹೇಳ್ಕೊಡ್ತಾರೆ. ಹೆಂಗಂದ್ರೆ ಈಗ ಬೆಂಕಿ ಇದ್ದಂಗೆ, ಬೆಂಕಿನ ನಾವು ಯಾವ ರೀತಿ ಯೂಸ್ ಮಾಡ್ತೀವಿ? ಮ್ಯಾಚ್ ಬಾಕ್ಸ್ ಅಲ್ಲಿ ಯೂಸ್ ಮಾಡ್ತೀವಿ, ಲೈಟರ್ ಯೂಸ್ ಮಾಡ್ತೀವಿ, ಲೈಟಲ್ಲಿ ಬರುತ್ತೆ, ಡಿಫ್ರೆಂಟ್ ಇರುತ್ತೆ. ಎಜುಕೇಶನ್ ಅಂತಂದ್ರೆ ಒಂದೇ ಮುಖದಲ್ಲಿ ಹೋಗುವಂಥದ್ದಲ್ಲ. ಸೊ ನಾನು ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಟಫ್ಗೆ ಆಪೋಸಿಟ್ ಟೆಂಡರ್. ಏನ್ ಹೇಳಿ? ಡಿಫಿಕಲ್ಟ್ಗೆ ಆಪೋಸಿಟ್ ಈಸಿ. ಟಫ್ ಅಂದ್ರೆ ಏನು? ಕಠಿಣ. ದಿಸ್ ಇಸ್ ಎ ಟಫ್ ಮೆಟೀರಿಯಲ್, ದಿಸ್ ಇಸ್ ಎ ಟೆಂಡರ್ ಸ್ಕಿನ್ ಅಂತಾರೆ. ಟೆಂಡರ್ ಬೇಬಿ, ಟೆಂಡರ್ ಕೋಕೋನಟ್ ಗೊತ್ತಾ? ಡೈಲಿ ಕೇಳ್ತೀರಾ, ಕಲಿಯಲ್ಲ. ಸೊ ವಿಶ್ವಾಗ್ರಹ ಏನ್ ಮಾಡ್ತಿದೆ? ವಿಶ್ವಾಗ್ರಹ ಯಾಕೆ ನಿಮ್ ಊರಿಗೆ? ನನಗೆ 1120 ಹಳ್ಳಿ ಅಂತ ಮೇಘನ ಹೇಳ್ತಾ ಇದ್ರು. 1120 ಹಳ್ಳಿ ನಮ್ದು AR/VR ಲರ್ನಿಂಗ್ ಸೆಂಟರ್ ಅಂತ ತರಬೇಕು ಅಂತ ಇದೀವಿ. ಆಕ್ಚುಲಿ ಉದ್ದೇಶ ಏನಂತಂದ್ರೆ 3,36,000 ಜನ ಸ್ಟೂಡೆಂಟ್ಸ್ ನೆಕ್ಸ್ಟ್ 2 ವರ್ಷದಲ್ಲಿ 100% ಫ್ರೀ ಆಗಿ ನಾನು ಇವಾಗ ಮಾತಾಡ್ತಾ ಇರೋಂಥ ಎಲ್ಲಾ ಸ್ಕಿಲ್ಸ್ನು ಕಲಿಸ್ಬೇಕು ಅನ್ನೋ ಒಂದು ಮಹದಾಸೆ. ಬಟ್ ಏನಾಗುತ್ತೆ ಅಂತಂದ್ರೆ, ಫ್ರೀ ಅಂದ್ರೆ ತಾತ್ಸಾರ. ಏನ್ ಹೇಳಿ? ಮತ್ತೆ ಭಗವಂತ ನನ್ಗೆ 1,000 ಕೋಟಿ ಕೊಟ್ಟಿಲ್ಲ. 1,000 ಕೋಟಿ ಕೊಟ್ಟಿದ್ರೆ ಒಂದು ಲೆಕ್ಕಾಚಾರ ಬೇರೆ. ಆದ್ರೆ ಕೊಟ್ಟಿರೋ ಅಷ್ಟ್ರಲ್ಲೇನೆ ರಿಸೋರ್ಸ್ ಯೂಸ್ ಮಾಡಿಕೊಂಡು ಒಂದು 3,36,000 ಜನ ಸ್ಟೂಡೆಂಟ್ಸಿಗೆ ಮಿನಿಮಮ್ ಒಂದು ಹಳ್ಳಿಲಿ 300 ಜನ ಮಕ್ಕಳಿಗೆ ಟ್ರೈನ್ ಮಾಡ್ತೀವಿ. ನಮ್ಮ ಟ್ಯೂಷನ್ ಸೆಂಟರ್ ಅಂದಾಜು ಏನಂತಂದ್ರೆ 3 ವರ್ಷದಿಂದ 8 ವರ್ಷದವರೆಗೂ ಮಾತ್ರ ಹಳ್ಳಿಲಿ ನಮ್ಮ ಟ್ಯೂಷನ್ ಸೆಂಟರ್ ಇರುತ್ತೆ. ಅದಕ್ಕೆ ಮೇಲೆ ಇರಲ್ಲ. ಯಾಕೆ ಹೇಳಿ?
ಅಷ್ಟೊತ್ತಿಗೆ ನಮ್ ಗೋಲ್ ಏನಂತಂದ್ರೆ ಆ ಹಳ್ಳಿಲಿರೋ ಎಲ್ಲಾರಿಗೂ ಆ ಸ್ಕಿಲ್ಸ್ ಬಂದೋಗಿರ್ಬೇಕು. ಏನ್ ಹೇಳಿ, ಈ ಹಳ್ಳಿಲಿ 300 ಜನ ಮಕ್ಕಳು ಓಡಾಡುವಾಗ, ನಡೆದಾಡುವಾಗ, ಹಳ್ಳಿಲಿ ಇರೋವಾಗ ಎಲ್ಲಾ ಟೈಮಲ್ಲಿ ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ಕೊಂಡು ಒಳ್ಳೆ ವಾತಾವರಣ ಸೃಷ್ಟಿ ಮಾಡ್ಕೊಂಡಿದ್ರೆ ನೆಕ್ಸ್ಟ್ ಈ ಹಳ್ಳಿಗೆ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಬೇಕಾ? ಒಂದ್ 500 ಜನಕ್ಕೆ, ಇಲ್ಲಿ ಒಂದ್ 500 ಜನ ಅಥವಾ 300 ಜನ ಮಕ್ಕಳಿಗೆ ನವೋದಯ ಎಕ್ಸಾಮ್ಸ್ ಹೆಂಗ್ ಪಾಸ್ ಮಾಡ್ಬೇಕು, ನವೋದಯ ಎಕ್ಸಾಮ್ಸ್ ಅಂದ್ರೆ ಏನಿರುತ್ತೆ ಅನ್ನೋಂಥದ್ದು ಗೊತ್ತಿದ್ರೆ ಇನ್ ಮಿಕ್ಕಿದ ಮಕ್ಕಳಿಗೆ ನವೋದಯ ಕೋಚಿಂಗ್ ಬೇಕಾಗುತ್ತಾ? ಬೇಕಾಗಲ್ಲ. ಅಂದ್ರೆ ಒಂದು 3 ರಿಂದ 8 ವರ್ಷ, 3 ವರ್ಷದಲ್ಲಿ ಮಾಡ್ಬೇಕು ಅನ್ನೋ ನನ್ನ ಒಂದು ಕಾತುರ. ಬಟ್ 3 ವರ್ಷದಲ್ಲಿ ಆಗಲ್ಲ ಅಂತಂದ್ರೆ ಒಂದು 8 ವರ್ಷ, ಒಂದು 3 ರಿಂದ 8 ವರ್ಷ 3 ವರ್ಷದಲ್ಲಿ ಮಾಡ್ಬೇಕು ಅನ್ನೋ ನನ್ನ ಒಂದು ಕಾತುರ. ಬಟ್ 3 ವರ್ಷದಲ್ಲಿ ಆಗಲ್ಲ ಅಂತಂದ್ರೆ ಒಂದು 8 ವರ್ಷ ನಮ್ದು ಒಂದು ಸೆಂಟರ್ ಒಂದು ಜಾಗದಲ್ಲಿ ಇದ್ದು ಒಂದು 300 ಜನ ಮಕ್ಕಳಿಗೆ ಸ್ಕಿಲ್ಸ್ ಕಲ್ಸ್ಕೊಟ್ರೆ ಆ ಹಳ್ಳಿಗೆ ಇನ್ ಯಾವ್ದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಬರಬಾರ್ದು. ವಿಶ್ವಗ್ರಹನೇ ಲಾಸ್ಟ್ ಇರ್ಬೇಕು. ಆ ಹಳ್ಳಿಗೆ ಬಂದಾಗ ಮಕ್ಕಳಿಗೆ ಆ ಸ್ಕಿಲ್ಸ್ ಗೊತ್ತಿರ್ಬೇಕು. ಏನೇನೆಲ್ಲ ಹೇಳ್ಕೊಡ್ತೀವಿ ನಾವು? ಮ್ಯಾಥ್ಸು, ಅಬ್ಯಾಕಸ್, ವೇದಿಕ್ ಮ್ಯಾಥಮೆಟಿಕ್ಸ್, ಕೋಡಿಂಗ್ ಕೂಡ ಸ್ಟಾರ್ಟ್ ಮಾಡ್ತೀವಿ. ಸಾಫ್ಟ್ವೇರ್ ಕೋಡಿಂಗ್ ಗೊತ್ತಲ್ಲ, ಸಾಕಷ್ಟು ವಿಚಾರಗಳನ್ನ ಸ್ಟಾರ್ಟ್ ಮಾಡಕ್ಕಿದೆ. ನಮ್ದು ಒಂದು ಸಮಸ್ಯೆ ಇದೆ ಹಳ್ಳಿಗಳಲ್ಲಿ ಟ್ಯೂಷನ್ ಮಾಡುವಾಗ. ಪೇರೆಂಟ್ಸ್ ಎಕ್ಸ್ಪೆಕ್ಟೇಷನ್ ಏನ್ ಗೊತ್ತಾ? ಡೈಲಿ 2 ಅವರ್ ಕರ್ಕೊಂಡೋಗಿ ನಮ್ಮ ಮಕ್ಕಳನ್ನ ಅಲ್ಲಿ ಕೂರಿಸಿ ಫುಲ್ ನೋಟ್ಬುಕ್ ಬರ್ಸಿ ವಾಪಸ್ ಕಳಿಸಿ. ಹಂಗ್ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ನಿಮ್ ಮಕ್ಳು ಬರ್ತಾನೆ ಇರ್ತಾರೆ, ಜೀವನ ಪೂರ್ತಿ ನಮ್ ವಿಶ್ವಗ್ರಹ ಓಪನ್ ಇರ್ಬೇಕು. ನಾನೇನ್ ಮಾಡಿದೆ, ಸಿಂಪಲ್ ಆಗಿ ಒಂದು ಕಾನ್ಸೆಪ್ಟ್ ಮಾಡಿದೆ. ಎಲ್ಲಾ ಮಕ್ಕಳು ಯಾರಿದ್ದಾರೆ ಹಳ್ಳಿಲಿ ಅವ್ರನ್ನ ಒಂದು ಸರ್ವೆ ಮಾಡಿ. ಅಂದ್ರೆ ಆ ಮಗು ಮ್ಯಾಥ್ಸ್ ಅಲ್ಲಿ ವೀಕ್ ಇದೆಯಾ, ಸೈನ್ಸ್ ಅಲ್ಲಿ ವೀಕ್ ಇದೆಯಾ, ಇಂಗ್ಲಿಷ್ ಅಲ್ಲಿ ವೀಕ್ ಇದೆಯಾ, ಕ್ಲೀನ್ ಆಗಿ ಒಂದು ಅಸೆಸ್ಮೆಂಟ್ ಮಾಡ್ಬೇಕು, ಒಂದು ಟೆಸ್ಟ್ ಮಾಡ್ಬೇಕು. ಆ ಟೆಸ್ಟ್ ಮಾಡಿದ್ಮೇಲೆ ಆ ಮಗುಗೆ ಆ ಸ್ಕಿಲ್ ಬಗ್ಗೆ ವಾರದಲ್ಲಿ 3 ದಿನಗಳ 1 ಗಂಟೆ ತರಗತಿ. ಎಷ್ಟು? ಅಷ್ಟೇ, 3 ದಿವಸ ಕರೆಕ್ಟ್ ಆಗಿ ಬಂದು ಆ 1 ಗಂಟೆ ಮಗು ಬಂದಾಗ ಫುಲ್ ಕಾನ್ಸಂಟ್ರೇಷನ್ ಇಟ್ಟು ಆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ನ ಮಗುಗೆ ಹೇಳ್ಕೊಟ್ರೆ ಈ ಮಗು ಆ ಸಬ್ಜೆಕ್ಟ್ ಅಲ್ಲಿ ಎಕ್ಸ್ಪರ್ಟ್ ಆಗುತ್ತೆ. ಇನ್ನೊಂದು ಮಗು ಇರುತ್ತೆ, ಆ ಮಗು ಇನ್ನೊಂದು ಸಬ್ಜೆಕ್ಟ್ ಅಲ್ಲಿ ಎಕ್ಸ್ಪರ್ಟ್ ಆಗುತ್ತೆ. 1 ವಾರ ಆದ್ಮೇಲೆ ಭಾನುವಾರದೊತ್ತು 4 ಅವರ್ ಎಲ್ಲಾ ಮಕ್ಕಳನ್ನು ಕರೆಸಿ ಈ ಮಗುಗೆ ಏನ್ ಗೊತ್ತಿದೆ ಆ ಮಗು ಹತ್ರ ಎಕ್ಸ್ಚೇಂಜು, ಆ ಮಗುಗೆ ಏನ್ ಗೊತ್ತಿದೆ ಈ ಮಗು ಹತ್ರ ಎಕ್ಸ್ಚೇಂಜ್ ಮಾಡೋಂತ ಒಂದು ಅದ್ಭುತವಾದ ಕಾರ್ಯಕ್ರಮನ ನಾನು ಸೃಷ್ಟಿ ಮಾಡಿದೆ. ಕೂತ್ಕೊಳ್ರಿ, ಅಲ್ಲಿ ಹಿಂದೆ ರೋಡ್ ಕಾಣಿಸ್ತಿದೆ. ಸೊ ಏನಾಗುತ್ತೆ ಅಂದ್ರೆ ಒಂದು 1160 ಮಾಡ್ಬೇಕು ಅಂತಂದ್ರೆ ಪೇರೆಂಟ್ಸ್ ಕಡೆಯಿಂದ ನನ್ಗೇನ್ ಎಕ್ಸ್ಪೆಕ್ಟೇಷನ್, ಇವತ್ತು ರಂಗೇನ್ ಹೇಳಿಲಿ 250 ರಿಂದ 300 ಜನ ಬರ್ತಾರೆ ಅನ್ಕೊಂಡಿದ್ರು ಅಂತ ಹೇಳಿದ್ರು. ಚಂದನ ಬಂದಿಲ್ಲ, ಕಮ್ಮಿ ಬಂದಿದ್ದಾರೆ. ಇದೆ ಯಾಕಂದ್ರೆ ಎಜುಕೇಶನ್ ಪೇರೆಂಟ್ಸ್ ಮೀಟಿಂಗ್ಗಳಿಗೆ ತುಂಬಾ ಕಮ್ಮಿ ಜನ ಹೋಗ್ತಾರೆ. ಯಾಕಂದ್ರೆ ಹೇಳಿ, ಮಾರ್ಕ್ಸ್ ಕಾರ್ಡ್ ಕೊಡಲ್ವಲ್ಲ. ಸ್ಕೂಲಲ್ಲಾದ್ರೆ ಮಾರ್ಕ್ಸ್ ಕಾರ್ಡ್ ಕೊಡ್ತೀವಿ ಅಂತ ಹೋಗ್ತೀವಿ. ಸೊ ಇಲ್ಲಿ ಏನ್ ಮಾಡಕ್ ಹೊರಟಿದೀವಿ ಅಂತಂದ್ರೆ ನಿಮ್ ಕಡೆ ಏನ್ ನನಗೆ ಎಕ್ಸ್ಪೆಕ್ಟೇಷನ್ ಅಂತಂದ್ರೆ ಒಂದು 300 ಜನ ಫಿಲಪ್ ಆಗ್ಬೇಕು ನಮ್ ಸೆಂಟರ್ಗೆ. ಏನ್ ಹೇಳಿ, 300 ಜನಕ್ಕೆ ಒಂದೇ ಸತಿ ಪಾಠ ಹೇಳ್ಕೊಡಕ್ ಆಗಲ್ಲ. 30 ಜನದ್ದು ಒಂದೊಂದು ಬ್ಯಾಚ್ ಮಾಡ್ಕೊಡ್ತೀವಿ. ಒಂದ್ ಬ್ಯಾಚ್ ಅಲ್ಲಿ 30 ಜನ, ಇನ್ನೊಂದು ಬ್ಯಾಚ್ ಅಲ್ಲಿ 30 ಜನ. ಬೆಳಿಗ್ಗೆ 5:30 8 ಗಂಟೆವರೆಗೂ 2-3 ಕ್ಲಾಸ್ ನಡೆಯುತ್ತೆ. ಸಂಜೆ 5 ಗಂಟೆಯಿಂದ 9 ಗಂಟೆವರೆಗೂ ಕ್ಲಾಸಸ್ ನಡೆಸಬಹುದು. AR VR ಅಂತ ಒಂದು ಟೆಕ್ನಾಲಜಿ ಇದೆ. ಅದನ್ನ ನೆಕ್ಸ್ಟ್ ಟೈಮ್ ಬಂದಾಗ ತೋರಿಸ್ತೀನಿ. ಆಕ್ಚುಲಿ ಈ ಸೆಂಟರ್ ಇವಾಗಲೇ ಓಪನ್ ಆಗಿರೋದ್ರಿಂದ ಅದನ್ನೆಲ್ಲ ಬಂಡವಾಳ ಹಾಕ್ಬೇಕು, ಸ್ವಲ್ಪ ಟೈಮ್ ಆಗುತ್ತೆ, ಮಾಡ್ತಾ ಇದೀವಿ. ಆ AR VR ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಮಕ್ಳಿಗೆ ಬೇಕಾಗಿರುವಂತ ಎಲ್ಲಾ ಸ್ಕಿಲ್ಸ್ ನ ಕಲಿಸ್ತೀವಿ. ಪ್ರತಿಯೊಂದು ಪ್ರತ್ಯೇಕ ಕೋರ್ಸ್ಗಳಿಗೆ ಒಂದು ಡೆಡಿಕೇಟೆಡ್ ಫೀಸ್ ಅಂತ ಇಟ್ಟಿದ್ದೀವಿ. 1 ವರ್ಷಕ್ಕೆ 3000 ಪ್ಲಸ್ GST. ಜಾಸ್ತಿ ಆಯ್ತಲ್ಲ? ಜಾಸ್ತಿ ಆಗಿಲ್ವಾ? ಜಾಸ್ತಿ ಆಗಿಲ್ವಾ? 1 ವರ್ಷಕ್ಕೆ 3000 ಜಾಸ್ತಿ ಆಗಿಲ್ವಾ? ಜಾಸ್ತಿ ಆಯ್ತು ಅಂತ ಹೇಳೋರು ಇದಾರೆ. ಕಂತಲ್ಲಿ ಕಟ್ತೀವಿ ಅಂತ ಹೇಳೋರು ಇದಾರೆ. ನಾನು ಕಂತಿನ ಸಿಸ್ಟಮ್ ಯಾಕೆ ಇಡಲ್ಲ ಅಂತ ಹೇಳ್ತೀನಿ. ನಮ್ದು 1 ಟೈಮ್ ಫೀಸ್ ಯಾಕೆ ತಗೊಂತೀವಿ ಅಂದ್ರೆ ಒಂದು ಟೆನ್ಷನ್ ಇರುತ್ತೆ ಪೇರೆಂಟ್ಸ್ಗೂ ನಮಗೆ ಮಧ್ಯದಲ್ಲಿ. ಈಗ 300 ರೂಪಾಯಿ ಕಟ್ಟಿ ಅಂತ ಹೇಳಿದೆ ಅಂತ ಇಟ್ಕೊಳ್ಳಿ, 300 ರೂಪಾಯಿ ಅವ್ರಿಗೆ ಕಟ್ಟಿರ್ತಾರೆ. ಬರೋ ತಿಂಗಳು ಫೋನ್ ಮಾಡ್ತೀವಿ ನಾವು, ಸರ್ ಈ ತಿಂಗಳು ಫೀಸ್ ಕಟ್ಟಿ ಅಂತ. ನಾಳೆ ಕೊಡ್ತೀನಿ ರಾಮ ಅಂತಾರೆ. ಏನ್ ಹೇಳಿ, ನಾಳೆ ಕೊಡ್ತೀನಿ ರಾಮ ಅಂತ. ಮತ್ತೆ ನಾಳೆ ಫೋನ್ ಮಾಡ್ತಾರೆ, ಊರಲ್ಲಿಲ್ಲ ನಾಳೆ ಬಂದು ಕೊಡ್ತೀನಿ ಅಂತಾರೆ. 4ನೇ ಸತಿ ಫೋನ್ ಮಾಡೋಷ್ಟೊತ್ತಿಗೆ ನೀನ್ 300 ರೂಪಾಯಿ ತಗೊಂಡು ನಾನು ಏನಾದ್ರು ಊರ್ ಬಿಟ್ಟು ಹೋಗ್ತೀನ? ನನ್ ಮಗು ನಾಳೆಯಿಂದ ಕ್ಲಾಸಿಗೆ ಕಳ್ಸಲ್ಲ ಅಂತಾರೆ. ಅವಾಗ ಏನಾಗುತ್ತೆ ಹೇಳಿ, ನಾವು ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಹಾಳಾಗುತ್ತೆ. ಸೊ ಇಯರ್ಲಿ ಫೀಸ್ ಒಂದೇ ಸತಿ ತಗೊಂತೀವಿ. ಅದಾದ್ಮೇಲೆ ನಮ್ದು ವಿಶ್ವಗ್ರಹ ಫೌಂಡೇಶನ್ ಅಂತ ಒಂದಿದೆ. ನಿಮ್ ಮಗು 85% ಜಾಸ್ತಿ ಅಟೆಂಡೆನ್ಸ್ ಇರ್ಬೇಕು. ಎಷ್ಟು? 85% ಜಾಸ್ತಿ ಅಟೆಂಡೆನ್ಸ್ ಇದ್ರೆ ನಿಮ್ ಮಗು ಜಾಯ್ನ್ ಆಗಿ ಡೇಟ್ ಇಂದ 1 ವರ್ಷದೊಳಗಡೆ ನೀವೇನ್ ಫೀಸ್ ಕಟ್ಟಿರ್ತೀರಾ, 3540 ರೂಪಾಯಿ ಫೀಸ್ ಕಟ್ಟಿರ್ತೀರಾ, 540 ರೂಪಾಯಿ ನಮ್ಮ ಮೋದಿ ಸಾಹೇಬ್ರು, ಸೆಂಟ್ರಲ್ ಗೌರ್ಮೆಂಟ್ GSTಗೆ ಹೋಗುತ್ತೆ. ಇನ್ನೊಂದು 3000 ರೂಪಾಯಿ ಮಾತ್ರ ಫೀಸ್ ಇರುತ್ತೆ. ಆ 3000 ರೂಪಾಯಿನ ನಾವು ವಿಶ್ವಗ್ರಹ ಫೌಂಡೇಶನ್ ಇಂದ ನಿಮ್ಮ ಖಾತೆಗೆ ಡೈರೆಕ್ಟ್ ಆಗಿ ಹಾಕೊಡ್ತೀವಿ. ಅಂದ್ರೆ ಅಲ್ಟಿಮೇಟ್ ಆಗಿ ಆ ಕೋರ್ಸು ಫ್ರೀ ಆಗುತ್ತೆ.
ಈ ರೀತಿ ಕೆಲವೊಂದು ಬೇಸಿಕ್ ಕೋರ್ಸ್ಗಳನ್ನ ಡೆವಲಪ್ ಮಾಡಿದ್ಮೇಲೆ ಆ ಹಳ್ಳಿಗೆ ಅವಶ್ಯಕತೆ ಇರೋ ತರ ಯಾವ ಮಗುಗೆ ಏನ್ ಸ್ಕಿಲ್ಸ್ ಕಲಿಸ್ಬೇಕು ಅನ್ನೋ ತರ ಡಿಫ್ರೆಂಟ್ ಕೋರ್ಸ್ಗಳನ್ನ ತರೋಂಥ ಪ್ಲಾನ್ಗಳಿದಾವೆ. ಮತ್ತೆ ಇನ್ನೊಂದು ಏನಂತಂದ್ರೆ, ನಾನು ತುಂಬಾ ಬಿಲೀವ್ ಮಾಡೋದು ಏನು ಗೊತ್ತಾ, ಈ ಕೋರ್ಸ್ ಎಲ್ಲ ಹೇಳ್ಕೊಡೋದ್ರೆ ನಾನು ಬಿಲೀವ್ ಮಾಡಲ್ಲ. ನಾನು ಬಿಲೀವ್ ಮಾಡೋದು ಎರಡು ವಿಚಾರ. ಒಂದು ಅಷ್ಟಾಂಗ ಯೋಗ, ಇನ್ನೊಂದು ಚಾಣಕ್ಯದು ಅರ್ಥಶಾಸ್ತ್ರ. ಏನ್ ಹೇಳಿ? ಅಷ್ಟಾಂಗ ಯೋಗದಲ್ಲಿ 8 ಬೇರೆ ಬೇರೆ ಲಿಮ್ಸ್ ಇದಾವೆ. ಅದು ನೆಕ್ಸ್ಟ್ ಟೈಮ್ ನಾನು ಯಾವ್ದಾದ್ರು ಒಂದು ವಿಡಿಯೋ ಮಾಡಿ ಆದ್ರೂ ಹಾಕ್ತೀನಿ, ಇಲ್ಲಾಂದ್ರೆ ಇವ್ರ ಕಡೆ ಯಾರ ಕಡೆ ಆದ್ರೂ ಹೇಳಿಸ್ತೀನಿ, ಅದೊಂದು ಪಾಂಪ್ಲೆಟ್ ಆದ್ರೂ ಕೊಟ್ಟು. ಅಷ್ಟಾಂಗ ಯೋಗ ಅಂದ್ರೆ ಬರೀ ಯೋಗಾಸನ ಅಲ್ಲ, 8 ಬೇರೆ ಬೇರೆ ವಿಭಾಗಗಳಿರುತ್ತೆ. ಅದನ್ನ ಮಕ್ಳಿಗೆ ಹೇಳ್ಕೊಡ್ಬೇಕು. ಮತ್ತೆ ಚಾಣಕ್ಯದು ಅರ್ಥಶಾಸ್ತ್ರ ನೀತಿ ಅಂದ್ರೆ ಏನು, ಒಂದು ದೇಶ ಕಟ್ಟೋದು ಹೇಗೆ ಅಂತ. ಏನ್ ಹೇಳಿ? ದೇಶ ಕಟ್ಟಕ್ಕೆ ಏನೇನ್ ಬೇಕು? ಇಂಜಿನಿಯರ್ ಬೇಕು, ಡಾಕ್ಟರ್ ಆಗ್ಬೇಕು, ಎಲ್ಲ ಆಗ್ಬೇಕಲ್ಲ. ಅದನ್ನೆಲ್ಲ ಹೆಂಗೆ 180 ಚಾಪ್ಟರ್ ಇರ್ತವೆ ಅರ್ಥಶಾಸ್ತ್ರದಲ್ಲಿ. ಅದನ್ನ ಮಕ್ಕಳಿಗೆ ಕಲ್ಸ್ಕೊಟ್ರೆ, ನಿಮ್ಮ ಗೌರ್ಮೆಂಟ್ ಸ್ಕೂಲಲ್ಲಿ ಕಲ್ಸಿದ್ರು ಅಷ್ಟೇನೆ, ಪ್ರೈವೇಟ್ ಸ್ಕೂಲಲ್ಲಿ ಕಲ್ಸಿದ್ರು ಅಷ್ಟೇನೆ, ಮಕ್ಕಳಿಗೆ ಸಮಾನವಾದ ಎಜುಕೇಶನ್ ಬರುತ್ತೆ. ಮಕ್ಕಳಿಗೆ ಎಜುಕೇಶನ್ ಬರಬಾರ್ದು ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ದಾರೆ, ನಮ್ಮ ಭಾರತದ ಎಜುಕೇಶನ್ ಸಿಸ್ಟಮ್ ಅವರು ಸ್ಟೇಟ್ ಸಿಲೆಬಸ್ ಇದನ್ನ CBSE ಆದ್ಮೇಲೆ ICSE ಆದ್ಮೇಲೆ IBSE ಅಂತ ಮಾಡಿ ದುಡ್ಡುಗಳನ್ನ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದನ್ನ ನಿಲ್ಸ್ಬೇಕು ಅಂದ್ರೆ ನಮಗ್ ಬೇಕಾಗಿರೋದು ಮಕ್ಕಳನ್ನ ಸೆಲ್ಫ್ ಇಂಡಿಪೆಂಡೆಂಟ್ ಮಾಡುವಂತ ಸ್ಟೂಡೆಂಟ್ಸ್ ನಾವು ರೆಡಿ ಮಾಡ್ಬೇಕು. ಆ ಕಾರ್ಯಕ್ರಮನೇ ನಾವು ವಿಶ್ವಗ್ರಹ ಮಾಡ್ತಿರೋದು. ಇನ್ನು ಸಾಕಷ್ಟು ವಿಚಾರ ಮಾತಾಡಕ್ಕಿರುತ್ತೆ. ಸಮಯ ತಗೊಂಡು ಪೇರೆಂಟ್ಸ್ ಇನ್ನೊಂದು ಸೆಮಿನಾರ್ ತಗೊಂಡು ಒಂದು ಕ್ಲೋಸ್ ಹಾಲ್ ಮಾಡೋಣ. ಇವತ್ತು ಇವ್ರ ಕಮ್ಯುನಿಕೇಶನ್ ಪ್ರಾಬ್ಲಮ್ ಇಂದ ಮೈಕು ತಂದಿಲ್ಲ, ಸೊ ಅದಕ್ಕೆ ಯಾರಿಗೂ ಗೊತ್ತಾಗ್ತಿಲ್ಲ. ನನ್ನ ಇಷ್ಟೊತ್ತರೆಗೂ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಏನಾದರೂ ಕ್ವೆಶನ್ಸ್ ಇದ್ರೆ ನೀವು ನನ್ನ ಕೇಳ್ಬೋದು ಸ್ಟ್ರೇಟ್ ಆಗಿ. ಎಜುಕೇಶನ್ ಬಗ್ಗೆ ಕ್ವೆಶನ್ ಇರ್ಬೋದು, ಇಲ್ಲ ನಮ್ಮ ವಿಶ್ವಗ್ರಹ ಬಗ್ಗೆ ಕ್ವೆಶನ್ ಇರ್ಬೋದು, ನನ್ನ ಬಗ್ಗೆ ಕ್ವೆಶನ್ಸ್ ಇರ್ಬೋದು. ಏನೇ ಡೌಟ್ ಇದ್ರು ಕೇಳ್ಬೋದು. ಪ್ರಶ್ನೆ ಕೇಳೋ ಅಭ್ಯಾಸ ಬೆಳೆಸ್ಕೊಳ್ಳಿ ದಯವಿಟ್ಟು. ಯಾಕಂದ್ರೆ ನಿಮ್ಗೂ ಪ್ರಶ್ನೆ ಕೇಳೋ ಅಭ್ಯಾಸ ಇಲ್ಲ, ಮಕ್ಳಿಗೂ ಪ್ರಶ್ನೆ ಕೇಳೋಂತ ಅಭ್ಯಾಸ ಇಲ್ಲ ಅಂದ್ರೆ ಮಕ್ಕಳಲ್ಲಿ ಇವತ್ತು ಸಮಸ್ಯೆ ಏನ್ ಗೊತ್ತಾ, ಕ್ಲಾಸ್ ಅಲ್ಲಿ ಪ್ರಶ್ನೆ ಕೇಳಲ್ಲ. ಕೇಳ್ತಾರ? ನಿಮ್ಮ ಮಕ್ಕಳು ಪ್ರತಿ ದಿವಸ 2 ಪ್ರಶ್ನೆ ಕೇಳಲೇಬೇಕು ಒಂದು ಟೀಚರಿಗೆ, ಅವಾಗಲೇ ಅವ್ರು ಕಲಿಯೋದು. ಅಟ್ಲೀಸ್ಟ್ ನೀವಾದ್ರೂ ಕೇಳಿ, ಏನಾದ್ರು ಪ್ರಶ್ನೆಗಳಿದೆ? ಹಾ ಕೇಳಿ. ಎಲ್ಲ ಪೇರೆಂಟ್ಸ್ಗಳು ಹೇಳ್ತಾ ಇದ್ದಾರೆ, ಎಜುಕೇಷನ್ ಕಲಿಸ್ಕೊಡ್ತೀವಿ. ಸಬ್ಜೆಕ್ಟ್ ಅಲ್ಲಿ ಇರೋದ್ರಿಂದ ನನ್ನ ಮಗಳು ಇದರಲ್ಲಿ ವೀಕ್ ಇದ್ದಾಳೆ, ಇದು ಮ್ಯಾಥ್ಸ್ ಆಗಲಿ ಸೋಷಿಯಲ್ ಆಗಲಿ ವೀಕ್ ಇದ್ದಾರೆ, ಅದನ್ನ ನೀವು ಟ್ರೈನ್ ಅಪ್ ಮಾಡಲ್ಲ. ಇದು ಅಬಾಕಸ್ ಏನೋ ಒಂದು ಹೇಳ್ಕೊಡ್ತೀರಾ, ಏನೋ ಮಾಡ್ತೀರಾ, ನಮಗೆ ಬೇಕಾಗಿರೋದು ಮಾಡ್ತಿಲ್ಲ ಅನ್ನೋದು ಅವ್ರ ಮೈಂಡಲ್ಲಿ. ನೀವು ಹೇಳಿ ನನಗೆ ಅರ್ಥ ಆಯ್ತು, ಎಲ್ಲ ಥರದಲ್ಲೂ ಹೊರ ತೆಗಿಬೇಕು ಅನ್ನೋದು ಅರ್ಥ ಆಯ್ತು. ಅವ್ರು ಹೇಳ್ತಿರೋದು ಪಾಠದಲ್ಲಿ ಇರೋದು ಇದನ್ನ ಮಾಡಲ್ವಲ್ಲ, ಬೇರೆ ಏನೋ ಮಾಡ್ತೀರಾ ಅನ್ನೋದು ಅವ್ರ ಮೈಂಡಲ್ಲಿ ಕೂತ್ಬಿಟ್ಟಿದೆ. ಅಲ್ಲಿ ಕಳಿಸ್ತೀವಿ, ಮತ್ತೆ ಇಲ್ಲಿ ಕಳಿಸ್ಬೇಕು, ಮತ್ತೆ ಸ್ಕೂಲಿಗೆ ಕಳಿಸ್ಬೇಕು, ಟೈಮ್ ಇದಾಗಲ್ಲ, ಮೈಂಡಲ್ಲಿ ಕೂತ್ಬಿಟ್ಟಿದೆ. ಟ್ಯೂಷನಿಗೆ ಹಾಕಿದೀವಿ, ಅಲ್ಲಿ ವೀಕಿನ ಸಬ್ಜೆಕ್ಟ್ ಹೇಳ್ಕೊಡ್ತಾರೆ ಅಂತ ಅಲ್ಲಿ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಇವ್ರು ಏನೋ ಮಾಡ್ತಾರೆ ಅಂತ ಅವ್ರಿಗಷ್ಟು ಕ್ಲಾರಿಟಿ ಇಲ್ಲ. ವೆರಿ ಗುಡ್. ಸ್ಕೂಲ್ ಸಬ್ಜೆಕ್ಟ್ಸ್ ಯಾರಾದ್ರೂ ತುಂಬಾ ಚೆನ್ನಾಗಿ ನಿಮ್ಮ ಮಗು ಸಬ್ಜೆಕ್ಟ್ ಬಗ್ಗೆ ಎಲ್ಲ ಗೊತ್ತಿರೋ ಯಾರು ನಿಂತ್ಕೊಂತೀರ? ನಿಮ್ಮ ಮಗು ಸ್ಕೂಲಲ್ಲಿ ಏನೇನು ಓದ್ತಿದ್ದಾರೆ, ಸಬ್ಜೆಕ್ಟ್ ಟೆಕ್ಸ್ಟ್ ಬುಕ್ ಎಲ್ಲ ನೋಡಿದೀನಿ. ಎಷ್ಟನೇ ಕ್ಲಾಸ್? 7th. ಎಷ್ಟು ಸಬ್ಜೆಕ್ಟ್ಸ್ ಇದಾವೆ? 7 ಸಬ್ಜೆಕ್ಟ್, 9 ಸಬ್ಜೆಕ್ಟ್ಸ್. ಯಾವ ಸಬ್ಜೆಕ್ಟ್ಸ್ ಇದೆ ಸರ್? ಕನ್ನಡ, ಹಿಂದಿ, ಇಂಗ್ಲಿಷ್, ಸೋಷಿಯಲ್ ಸೈನ್ಸ್, ಮ್ಯಾಥ್ಸ್, ಕಂಪ್ಯೂಟರ್, ಡ್ರಾಯಿಂಗ್, GK, ಲೈಫ್ ಸ್ಕಿಲ್. ಕನ್ನಡ, ಹಿಂದಿ, ಇಂಗ್ಲಿಷ್, ಮ್ಯಾಥ್ಸ್, ಸೋಷಿಯಲ್ ಸೈನ್ಸ್. 6 ಸಬ್ಜೆಕ್ಟ್. ಅದರ್ ಲೈಟ್ ಸಬ್ಜೆಕ್ಟ್ ಲೈಫ್ ಸ್ಕಿಲ್, GK, ಕಂಪ್ಯೂಟರ್, ಡ್ರಾಯಿಂಗ್. ಸೋಷಿಯಲ್ ಸ್ಟಡೀಸ್ ಅಲ್ಲಿ ಎಷ್ಟು ಚಾಪ್ಟರ್ ಇದಾವೆ ಸರ್? 12 ಸರ್. 12 ಚಾಪ್ಟರ್ ಇದೆ. ಒಂದು ಚಾಪ್ಟರ್ ಓದಿ ಅರ್ಥ ಮಾಡ್ಕೊಳಕ್ಕೆ ಎಷ್ಟು ದೊಡ್ಡವರಿಗೆ? ನನಗೆ ನಿಮ್ಗೆ? ಸರ್ ನಮಗೆ ಒಂದು 2 ಅವರ್ಸ್ ಎಲ್ಲ ಲೆಸನ್ ಎಲ್ಲ ರೀಡ್ ಮಾಡಿ. ನಿಮ್ಮ ಮಗುಗೆ? ಸರ್ ಅವಳಿಗೆ ಬೇಕು ಸರ್ 4 ಅವರ್ಸ್. 4 ಅವರ್ಸ್ ಬೇಕಲ್ಲ? ಸ್ಕೂಲಿಗೆ ಯಾಕೆ ಹೋಗ್ಬೇಕು? ಟೆಕ್ಸ್ಟ್ ಬುಕ್ ಇಸ್ಕೊಟ್ಟು ಕಲ್ಸ್ಕೊಬೋದಲ್ಲ? ಹೌದು ಸರ್. ಒಂದು ಇಲ್ಲ ಅಂತ ಹೇಳಿದ್ರೆ ಅವ್ರು ಹೇಳಿದ್ದಕ್ಕೆ ಒಂದು ಸ್ವಲ್ಪ ಆನ್ಸರ್ ಕೊಡ್ತೀನಿ ನಾನು. ಎಲ್ಲರೂ ಶಾಲೆಯಲ್ಲಿ ಹೇಳ್ಕೊಡೋದಂದ್ರೆ ಈಗ ಟ್ಯೂಷನ್ಗೆ ಹೋಗ್ತಾ ಇರೋದು ನನ್ನ ಅನುಭವದ ಪ್ರಕಾರ ಈಗ ಅಬಕಾಸ್ಗೆ ವೇದಿಕೆ ಮ್ಯಾಥ್ಸಿಗೆ ಹೋಗ್ತಾ ಇದ್ದಾರೆ. ಬಟ್ ಮ್ಯಾಥ್ಸ್ ಆಗಿರ್ಬೋದು, ಲೈಫ್ ಸ್ಕಿಲ್ ಆಗ್ಬೋದು, ಏನೇ ಒಂದು ಅದರ್ ಈಗ ಅವ್ರು ಕಲಿಯಕ್ಕೆ ಹೋಗ್ತಾ ಇರೋದು. ಅವ್ರು ಏನಿದೆ ಈಗ 6th ಸ್ಟ್ಯಾಂಡರ್ಡ್ ಹೋಗ್ತಾ ಇದ್ದಾರೆ ಅಂದ್ರೆ 6th ಸ್ಟ್ಯಾಂಡರ್ಡ್ ಮಾತ್ರ ನಾವು ಮನೇಲಿ ಓದಿಸ್ತೀವಿ. ಬಟ್ ಇಲ್ಲಿ ಟ್ಯೂಷನ್ ಅಲ್ಲಿ ಏನೇ ಹೇಳ್ಕೊಡ್ತಾ ಇದ್ದಾರೆ ಅಂದ್ರೆ 6th ಈಗ 12th ವರ್ಗು ಮ್ಯಾಥ್ಸ್ ಯಾವ ರೀತಿ ಯೂಸ್ ಆಗುತ್ತೆ, ಅಬಕಾಸ್ ಮ್ಯಾಥ್ಸ್ ಅಂದ್ರೆ ಇದೆಲ್ಲ ಯೂಸ್ಫುಲ್ ಆಗುತ್ತೆ ಸರ್. ಹಾಗಾಗಿ ಇದು ಯೂಸ್ಫುಲ್ ಆಗ್ತಾ ಇದೆ. ನೀವು ನನ್ನ ಪರವಾಗಿ ಮಾತಾಡ್ತಿದ್ರೆ ನಾನು ವಿರುದ್ಧವಾಗಿ ಮಾತಾಡೋರು ಬೇಕು ಸರ್. ಇಲ್ಲ ಸರ್, ಅವ್ರು ಹೇಳಿದ್ಕೆ ಒಂದು ಆನ್ಸರ್ ಕೊಡ್ಬೇಕಿತ್ತು ನಾನು. ಈಗ ಶಾಲೆಯಲ್ಲಿ ಏನಿದೆ ಈ ವರ್ಷದ ಏನಿದೆ ಅಷ್ಟನ್ನೇ ನಾವು ಈ PT1 ಅಂದ್ರೆ PT1 ಹೇಳ್ಕೊಡ್ತೀವಿ. ಬಟ್ ಈಗ ಟ್ಯೂಷನ್ಗೆ ಹೋಗ್ತಿರೋದ್ರಿಂದ ಈಗ PUC ಇದೆಲ್ಲ ಏನಿದೆ ಮ್ಯಾಥ್ಸ್ ಅದ್ರದ್ದೆಲ್ಲ ಸ್ವಲ್ಪ ಟಚ್ ಅಪ್ ಆಗುತ್ತೆ. ಅದೊಂದು ಓಕೆ ಸರ್. ಹೇಳಿ ಸರ್.
ಕರೆಕ್ಟ್. ಓಕೆ, ಈಗ ನಾನು ಏನು ಹೇಳ್ತೀನಿ ಅಂದರೆ, ನಾನು ಅವ್ರನ್ನ ಕೇಳಿದೆ, ಕನ್ನಡ ಸಬ್ಜೆಕ್ಟ್, ಕನ್ನಡ ಬುಕ್ ಓದಕ್ಕೆ, ಕನ್ನಡ ಓದಕ್ಕೆ ಬಂದರೆ ಆ ಬುಕ್ಕಲ್ಲಿ ಏನೇನಿದೆ ಅರ್ಥ ಆಗುತ್ತೋ ಅರ್ಥ ಆಗಲ್ವಾ? ಸ್ಕೂಲಲ್ಲಿ ಏನಾಗುತ್ತೆ, ನಿಮ್ಮ ಮಗುಗೆ ಫುಲ್ ಕನ್ನಡ ಓದೋದು ಹೇಳ್ಕೊಟ್ಟಿದ್ದೀರಾ? ಹೇಳ್ಕೊಟ್ಟಿಲ್ಲಲ್ಲ. ಈ ವರ್ಷದ್ದು ಕ್ವೆಶ್ಚನ್ ಇದು, ಆನ್ಸರ್ ಇದು, ಕ್ವೆಶ್ಚನ್ ಇದು, ಆನ್ಸರ್ ಇದು, ಕ್ವೆಶ್ಚನ್ ಇದು, ಆನ್ಸರ್ ಇದು. ಬರೋ ವರ್ಷಕ್ಕೆ ಬರ್ತಾರೆ ಕ್ವೆಶ್ಚನ್ ಇದು, ಆನ್ಸರ್ ಇದು, ಹೌದಾ ಇಲ್ವಾ? 25 ಟೆಸ್ಟ್ ಯಾಕೆ ಮಾಡ್ತಾರೆ? ನನ್ನ ಕ್ವೆಶ್ಚನ್ ಒಂದೇ ಡೈರೆಕ್ಟ್ ಆನ್ಯುವಲ್ ಅಲ್ಲಿ ಮಾಡ್ಬೋದಿತ್ತಲ್ಲ. ನಾವು ಓದುವಾಗ, ಇವಾಗ ನಾನು ಎಜುಕೇಶನ್ ಇದ್ದಾಗ ನಮಗೆ 2 ಇತ್ತು. ಮಿಡ್ ಟರ್ಮ್ ಒಂದು ಎಕ್ಸಾಮ್ ಇರ್ತಾ ಇತ್ತು, ಪ್ರಿಪರೇಟರಿ ಒಂದು ಎಕ್ಸಾಮ್ ಇರ್ತಾ ಇತ್ತು, ಆನ್ಯುವಲ್ ಎಕ್ಸಾಮ್ ಒಂದು ಇರ್ತಿತ್ತು. ಹೆಂಗ್ ಕಲ್ತಿದೀವಿ ನಾವು? ಈಗ ಮಕ್ಕಳಿಗೆ ಪ್ರತಿ ವಾರ, ಪ್ರತಿ ತಿಂಗಳು ಇಷ್ಟೊಂದು ಟೆಸ್ಟ್ಗಳು ಯಾಕೆ ಮಾಡ್ತಿದ್ದಾರೆ ಅಂತಂದ್ರೆ ಅವ್ರನ್ನ ಟ್ರೈನ್ ಮಾಡ್ತಿದ್ದಾರೆ. ಆ ಪ್ರಶ್ನೆಗೆ ಈಗ ಒಂದು ಕ್ವಶನ್ ಕೇಳಿದಾರೆ ನಿಮ್ಗೆ, ಡಿಫಿಕಲ್ಟ್ ಆಪೋಸಿಟ್ ಏನು, ಟಫ್ ಆಪೋಸಿಟ್ ಏನು ಅಂತ ಕೇಳ್ದಲ್ಲ. ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ವಾಟ್ ಈಸ್ ದ ಆಪೋಸಿಟ್ ಆಫ್ ಸ್ಮಾರ್ಟ್? ನಾನು ಫಾರ್ ಎಕ್ಸಾಂಪಲ್, ನಾನು ಸ್ಮಾರ್ಟ್ ಡ್ರೆಸ್ ಮಾಡ್ಕೊಂಡಿಲ್ಲ, ಸ್ಮಾರ್ಟ್ಗೆ ಆಪೋಸಿಟ್ ಏನು? ಮಕ್ಕಳಿಗೆ ಇಷ್ಟು ಬಂದಿರಬೇಕು ಅಂತ ಮೇಲಿಂದ ಪ್ರೆಷರ್ ಹಾಕಿರ್ತಾರೆ. ಟೀಚರ್ ಏನ್ ಮಾಡ್ತಾರೆ, ಬಂದು ನಿಮ್ ಮಗು ಕಲ್ತಿದೆಯಲ್ವ ಅಂತ ಹೆಂಗ್ ಪ್ರಶ್ನೆ ಚೆಕ್ ಮಾಡ್ತಾರೆ? ಬುಕ್ಕಲ್ಲಿರೋ ಕ್ವಶನ್ಗೆ ಆನ್ಸರ್ ಬರುತ್ತಾ ಬರಲ್ವಾ ಅಂತ. ನಾವೇನ್ ಮಾಡ್ತಿದೀವಿ ಅಂದ್ರೆ, ಈಗ 4ನೇ ಕ್ಲಾಸ್ ಮಗು ಇದ್ರೂ ಕೂಡ 7ನೇ ಕ್ಲಾಸ್ ಬುಕ್ ನ ಓದಂತ ಒಂದು ಎಬಿಲಿಟಿನ ಡೆವಲಪ್ ಮಾಡ್ಕೊಡ್ತೀವಿ. ಇಂಗ್ಲಿಷಲ್ಲಿ ಮ್ಯಾಥಮೆಟಿಕ್ಸ್, ಅಬ್ಯಾಕಸ್, ವೇದಿಕ್ ಮ್ಯಾಥಮೆಟಿಕ್ಸ್, ಅದ್ರದ್ದು ಉಪಯೋಗ ಏನಂತ ಗೊತ್ತಾ? ಅದರಿಂದ ಮ್ಯಾಥ್ಸ್ ಕಲಿಯೋದಲ್ಲ, ಸ್ಪೀಡ್ ಆಗುತ್ತೆ. ಮ್ಯಾಥ್ಸ್ ಏನಾಗುತ್ತೆ? ಮ್ಯಾಥ್ಸ್ ಸ್ಪೀಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ 5 ಸ್ಕ್ವೇರ್ ಎಷ್ಟು? ಯಾರಾದ್ರೂ ಹೇಳ್ತೀರಾ? 25. 15 ಸ್ಕ್ವೇರ್ 225. 25 ಸ್ಕ್ವೇರ್ ಬೋರ್ಡ್ ಇದ್ರೆ ಕ್ಲೀನ್ ಎಕ್ಸ್ಪ್ಲೈನ್ ಮಾಡ್ತಿದ್ದೆ, ಬೋರ್ಡ್ ಇಲ್ಲ ಅದಕ್ಕೆ ಹೇಳ್ತೀನಿ. 25 ಸ್ಕ್ವೇರ್ 35 ಸ್ಕ್ವೇರ್ ಅಷ್ಟಕ್ಕೆ ನಿಂತೋಯ್ತು ಸ್ಕೂಲ್ ಮ್ಯಾಥಮೆಟಿಕ್ಸ್. ಕರೆಕ್ಟ್ ಅಲ್ವಾ? ಯಾಕಂದ್ರೆ ಒಂದು ಕ್ಯಾಲ್ಕುಲೇಷನ್ ಬೇಕು ಮಗುಗೆ. ನಾನು ಹೇಳಿದ್ದು 5 ಸ್ಕ್ವೇರ್ ಅಂತಂದ್ರೆ 5 × 5 ಅಂತ ಬರೋದು 25. 15 ಸ್ಕ್ವೇರ್ ಅಂದ್ರೆ ಏನು? 15 × 15 ಬರೆದು ಮಲ್ಟಿಪ್ಲೈ ಮಾಡಿ ದಶಕ ಅದೆಲ್ಲ ತಗೊಂತಾರೆ. ನಮ್ಮ ವೇದಿಕ್ ಮ್ಯಾಥಮೆಟಿಕ್ಸ್ ಅಲ್ಲಿ ಒಂದು ಮೆಥಡ್ ಇದೆ. 5 ಇಂದ ಎಂಡ್ ಆದ್ರೆ ಸ್ಕ್ವೇರ್, 5 ಸ್ಕ್ವೇರ್ ಇದ್ರೆ 2 ಭಾಗ ಮಾಡ್ಕೊಂತೀವಿ. 15 ಸ್ಕ್ವೇರ್ ಅಂತ ಇದು 1 ಅಂತ ಇಟ್ಕೊಳ್ಳಿ, ಇದು 5 ಅಂತ ಇಟ್ಕೊಳ್ಳಿ. 5 ಸ್ಕ್ವೇರ್ಗೆ ಎಷ್ಟು ಎಲ್ರಿಗೂ ಗೊತ್ತಿದೆ, 25 ಅಂತ. ಒಂದ್ ಸೈಡ್ ಅಲ್ಲಿ ಇಟ್ಕೊಂತೀವಿ. 1ಗೆ ನೆಕ್ಸ್ಟ್ ನಂಬರ್ ಏನು? 2. ಇಲ್ಲಿ ಏನಿತ್ತು ಆಲ್ರೆಡಿ 25. 225 ಇಸ್ ದ ಆನ್ಸರ್. 1ಗೆ ನೆಕ್ಸ್ಟ್ ನಂಬರ್ 2 ಅಲ್ಲ, 1 2 2 ಮತ್ತೆ 25. ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿಲ್ಲ. ಈಗ 25 ಸ್ಕ್ವೇರ್ ಅಂತ ತಗೊಂಡ್ವಿ ಅಂತ ಇಟ್ಕೊಳ್ಳಿ. 25 ಸ್ಕ್ವೇರ್, 5 ಸ್ಕ್ವೇರ್ ಎಷ್ಟು? 25. 2ಕ್ಕೆ ನೆಕ್ಸ್ಟ್ ನಂಬರ್ ಯಾವುದು? 3. 2 3 625 ಇಸ್ ದ ಆನ್ಸರ್. ಅರ್ಥ ಆಗ್ತಿದ್ಯಾ? ಅರ್ಥ ಆಗಿಲ್ಲ ಅಂತ ಅರ್ಥ ಆಗಿಲ್ಲ. ಪೆನ್ ಪೇಪರ್ ಬೋರ್ಡ್ ಇಡ್ಬೇಕಿತ್ತು. ಕೇಳಿದ್ರೆ ಒಳ್ಳೆ ಪೇರೆಂಟ್ಸ್ ಕ್ವಶನ್ ಕೇಳಿದ್ರೆ ಆನ್ಸರ್ ಮಾಡ್ಬೇಕು. ಪೆನ್ ಕೊಡಿ, ಇಲ್ಲ ಪೆನ್ ಕೊಡಿ, ಹಂಗೆ ಕಾಣಿಸುತ್ತೆ. ಸಿ, ನಾನು ಹೇಳಿದ್ದು ಇಲ್ಲಿಂದ ಕಾಣಿಸುತ್ತೆ ಇಲ್ಲ ಗೊತ್ತಿಲ್ಲ. ಒಂದ್ ನಿಮಿಷ 25 ಸ್ಕ್ವೇರ್ ಅಂತ ಕಾಣಿಸ್ತಾ ಇದೆ. ಇದು ಯಾರು ಕಾಣಿಸ್ತಾ ಇಲ್ಲ? 25 ಸ್ಕ್ವೇರ್ ಕಾಣಿಸ್ತಿದ್ಯಾ? ಅಂದ್ರೆ 25 × 25 ಅಂತ ಮಾಡ್ಬೇಕು. ಸ್ಕೂಲಲ್ಲಿ ಮ್ಯಾಥಮೆಟಿಕ್ಸ್ ಕಾಂಪಿಟೇಟಿವ್ ಎಕ್ಸಾಮ್ ನಿಮ್ಮ ಮಕ್ಕಳು ಹೋಗ್ತಾರೆ, 1 ನಿಮಿಷದಲ್ಲಿ ಆನ್ಸರ್ ಮಾಡ್ಬೇಕು ಅಂತ ಇರುತ್ತೆ. ಇದನ್ನ ಲೆಕ್ಕ ಹಾಕೊಂಡಷ್ಟು ಟೈಮ್ ವೇಸ್ಟ್ ಆಗಲ್ವಾ? ವೇದಿಕ್ ಮ್ಯಾಥಮೆಟಿಕ್ಸ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಈ ತರ 35 ಸ್ಕ್ವೇರ್ ಅಂತ ಇಟ್ಕೊಳ್ಳಿ, ನೆಕ್ಸ್ಟ್ 45 ಸ್ಕ್ವೇರ್ ಅಂತ ಇಟ್ಕೊಳ್ಳಿ. ಈ 5 ಸ್ಕ್ವೇರ್ ಇಂದ ಎಂಡ್ ಆಗ ಯಾವುದೇ ನಂಬರ್ ಇದ್ರು ಕೂಡ ಎಂಡ್ ನಂಬರ್ ಏನ್ ಬರುತ್ತೆ? 25 ಬರುತ್ತೆ. ಈಗ 2 ಇದೆ ಅಲ್ಲಿ, 2ಕ್ಕೆ ನೆಕ್ಸ್ಟ್ ನಂಬರ್ ಏನು? 2 3 625 ಇಸ್ ದ ಆನ್ಸರ್. ಕ್ಯಾಲ್ಕುಲೇಟರ್ ತಗೊಂಡು ಚೆಕ್ ಮಾಡಿ, ಈಸಿಯಾಗಿ ಗೊತ್ತಾಗುತ್ತೆ. 3 ಇದೆ ಅಲ್ಲಿ, 3ಗೆ ನೆಕ್ಸ್ಟ್ ನಂಬರ್ ಏನು? 3 4 8. ಹಾ ನೋಡಿ, ಇದು ಕತೆ ನಮ್ದು ಸ್ಕೂಲಲ್ಲಿ ಹೇಳ್ಕೊಡೋದು. 3 4 12 12 25. ಆನ್ಸರ್ ಎಷ್ಟು? 1225. ಕ್ಯಾಲ್ಕುಲೇಟರ್ ತಗೊಂಡು ಚೆಕ್ ಮಾಡಿ, ಆನ್ಸರ್ ಕರೆಕ್ಟ್ ಇರುತ್ತೆ. ನೆಕ್ಸ್ಟ್ 45 ಸ್ಕ್ವೇರ್, 4ಗೆ ನೆಕ್ಸ್ಟ್ ನಂಬರ್ ಏನು? 4 5 ಆನ್ಸರ್ 2025. ಈಗ ನಾನು ಕರೆದು ನಿಮ್ಮ ಮಕ್ಕಳನ್ನ ಮತ್ತೆ ಅದೇ ಸ್ಕೂಲ್ ಸಬ್ಜೆಕ್ಟ್ ಹೇಳ್ಕೊಡ್ಲಾ, ಈ ತರ ಟೆಕ್ನಿಕ್ ಹೇಳ್ಕೊಡ್ಲಾ? ಹೋಮ್ ವರ್ಕ್ ಮಾಡಿಸೋದ್ರಲ್ಲಿ ಟೈಮ್ ವೇಸ್ಟ್ ಮಾಡ್ಲಾ, ಈ ತರ ಹೊಸದಾಗಿ ಫಾಸ್ಟ್ ಆಗಿ ಮಾಡಿಸೋದ್ರಲ್ಲಿ ನಡೆಸ್ಕೊಡ್ಲಾ? ಅರ್ಥ ಆಗ್ತಿದ್ಯಾ? ಸೊ ಈ ರೀತಿ ಡಿಫ್ರೆಂಟ್ ಸ್ಕಿಲ್ಸ್ ನ ಹೇಳ್ಕೊಡೋದಕ್ಕೋಸ್ಕರ ವಿಶ್ವಗ್ರಹನ ಇಲ್ಲಿ ಸ್ಟಾರ್ಟ್ ಮಾಡೋದು. ಇದೇ ನಾವು ಹೊಸದಾಗಿ ಹೇಳ್ಕೊಡ್ತಿದೀವಾ? ಇಲ್ಲ. ಇನ್ನೊಂದು ವಿಚಾರ ಏನಂತಂದ್ರೆ, ಇದನ್ನ ನಾವು ಮಾತ್ರ ಹೇಳ್ಕೊಡ್ತಿದೀವಾ? ಇಲ್ಲ.
ಸಿಟಿಗಳಲ್ಲಿ ಕೆಲವೊಂದು ಟೀಚರ್ಗಳು ಹೇಳ್ಕೊಡ್ತಿದ್ದಾರೆ. ಎಷ್ಟಿಗೆ ಹೇಳ್ಕೊಡ್ತಾರೆ ಗೊತ್ತಾ? ಒಂದು ಲೆವೆಲ್ಗೆ 4,00,000 ರೂಪಾಯಿ ಇಸ್ಕೊಂತಾರೆ. ಏನ್ ಹೇಳಿ? 3 ತಿಂಗಳಿಗೆ. ನಾನು 1 ವರ್ಷಕ್ಕೆ ಎಷ್ಟು ಇಸ್ಕೊಂತಿದ್ದೀನಿ? ಅಂದ್ರೆ ಅಷ್ಟು 20,000 30,000 ಕೊಟ್ಟು ಕಲ್ಸೋದನ್ನ ಒಂದು 3,000ದಲ್ಲಿ ಫಸ್ಟ್ ಕಲ್ಸ್ಕೊಟ್ಟು ಅದನ್ನು ಕೂಡ ವಿಶ್ವಗ್ರಹ ಫೌಂಡೇಶನ್ ಕಡೆಯಿಂದ ಕೊಡ್ಸೋಂತ ಒಂದು ಕಾರ್ಯಕ್ರಮ ನಾವು ಮಾಡ್ಕೊಂಡಿದೀವಿ. ಇನ್ನೂ ಸಾಕಷ್ಟು ವಿಚಾರಗಳಿದಾವೆ. ನೀವೇನ್ ಮಾಡ್ಬೇಕು ಅಂತಂದ್ರೆ ಒಂದು 30 ಪೇರೆಂಟ್ಸ್ ಒಂದೊಂದು ಬ್ಯಾಚ್ ಮಾಡ್ಕೊಂಡ್ರೆ ಇಲ್ಲಿ ಬಂದ್ರೆ ಅವ್ರು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಏನಂತ. ಯಾಕಂದ್ರೆ ನಿಮ್ ಮನೆಗೆ ಬಂದು ಪಾಂಪ್ಲೆಟ್ ಕೊಟ್ಟಿ ಟಯರ್ಡ್ ಆಗಿದ್ದಾರೆ ಅನ್ಸುತ್ತೆ, ಹೌದಾ? ಯಾರಾದ್ರೂ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಒಂದು 20 ಜನ ಪೇರೆಂಟ್ಸ್ ಬಂದ್ರೆ ಅಂತ ಇಟ್ಕೊಳ್ಳಿ, ಎಲ್ಲರಿಗೂ ಕ್ಲೀನಾಗಿ ಒಂದು ಡೆಮೋ ಕೊಡ್ತಾರೆ. ಆಗ ನಿಮ್ಮ ಮಕ್ಕಳನ್ನ ಸೇರ್ಸ್ಬೇಕಾ, ವಿಶ್ವಗ್ರಹ ಇಲ್ಲಿ ಬೇಕಾ ಬೇಡ ಅಂತ ಹೇಳಿ. ಬೇಕು ಅಂದ್ರೆ ಒಳ್ಳೇದು, ಬೇಡ ಅಂದ್ರೆ ಡಬಲ್ ಒಳ್ಳೇದು. ಹೆಂಗೆ ಹೇಳಿ ಡಬಲ್ ಒಳ್ಳೇದು? ಈ ಹಳ್ಳಿ ತೆಗೆದು ಸಿಟಿಲಿ ಓಪನ್ ಮಾಡ್ತೀನಿ ನಾನು. 3,000 ಬದಲು 30,000 ರೂಪಾಯಿ ಇಸ್ಕೊಂತೀನಿ. ಯಾವತ್ತಾದ್ರೂ ಒಂದ್ ದಿವಸ ನಿಮ್ಮ ಮಕ್ಕಳನ್ನ ಇಲ್ಲಿಂದ ಅಲ್ಲಿ ಕಳ್ಸ್ತೀರಾ ಅಂತ ಕಾನ್ಫಿಡೆನ್ಸ್ ನನಗಿದೆ. ಕರೆಕ್ಟ್ ಅಲ್ವಾ? ಮಕ್ಳಿಗೂ ಅಷ್ಟೇನೆ. ನಾನು ಪಾಠ ಹೇಳ್ಕೊಡುವಾಗ ಕಲ್ತ್ರೆ ಒಳ್ಳೇದು, ಕಲ್ತಿಲ್ಲ ಅಂದ್ರೆ ಡಬಲ್ ಒಳ್ಳೇದು. ನಾಳೆ ನಿಮ್ಮ ಹತ್ರ ಇನ್ನೂ ಜಾಸ್ತಿ ದುಡ್ಡು ಇಸ್ಕೊಂಬೋದಲ್ಲ ಅಂತ ಹೇಳ್ತಾ, ಯಾರಿಗಾದ್ರೂ ಏನಾದ್ರು ಹರ್ಟ್ ಮಾಡಿದ್ರೆ ದಯವಿಟ್ಟು ಕ್ಷಮಿಸಿ. ಪ್ರೈವೇಟ್ ಸ್ಕೂಲು ಗೌರ್ಮೆಂಟ್ ಸ್ಕೂಲು ಅನ್ನೋದೆಲ್ಲ ಏನೂ ಇಲ್ಲ, ಎಲ್ಲ ಒಂದೇನೆ. ಆದ್ರೆ ಮಕ್ಕಳಿಗೆ ಸ್ಕಿಲ್ಸ್ ಕಲ್ಸ್ಕೊಡ್ಬೇಕು. ನಮ್ಗೆ ಏನಾಗಿದೆ ಅಂದ್ರೆ ಸ್ಕಿಲ್ಸ್ನ ಕಲ್ಸ್ಕೊಡೋದನ್ನ ಸ್ಟಾಪ್ ಮಾಡಿದ್ದಾರೆ. ಯಾಕಂದ್ರೆ ಮಕ್ಕಳು ಮತ್ತೆ ಪೇರೆಂಟ್ಸ್ ಯಾವಾಗೂ ನಮ್ಮ ಮೇಲೆ ಆಧಾರವಾಗಿರ್ಲೇಬೇಕು, ಎಲ್ಲದಕ್ಕೂ ನಮ್ಮ ಹತ್ರ ಬರಲೇಬೇಕು. ಈಗ ಒಂದು ಸ್ಕೂಲ್ ಓಪನ್ ಮಾಡ್ತೀನಿ, 4-5 ಕೋಟಿ ಖರ್ಚು ಮಾಡಿರ್ತೀನಿ. ಬಂದಿದ ತಕ್ಷಣ ಎಲ್ಲರೂ ಹೇಳಿ ಕಳಿಸ್ಬಿಟ್ರೆ ಬರೋ ವರ್ಷ ನನ್ನ ಬಿಸ್ನೆಸ್. ಅದಕ್ಕೆ ಏನ್ ಮಾಡ್ತಾರೆ, ದೇ ವಿಲ್ ನಾಟ್ ಫೋಕಸ್ ಆನ್ ಸ್ಕಿಲ್ಸ್. ನಿಜವಾಗ್ಲೂ ಫೋಕಸ್ ಮಾಡಿದ್ದೆ ಆದ್ರೆ, ಮತ್ತೆ ನಾನು ಇಷ್ಟೊಂದೆಲ್ಲ ಏನಕ್ಕೆ ಮಾಡ್ತಾ ಇದೀನಿ 1170 ಹಳ್ಳಿಗೆ ಅಂತಂದ್ರೆ, ಕರ್ನಾಟಕ ಸರ್ಕಾರದ ಮೇಲೆ ಸ್ಟ್ರಾಂಗ್ ಆಗಿ ಪ್ರೆಷರ್ ಹಾಕಕ್ ಟ್ರೈ ಮಾಡ್ತಾ ಇದ್ದೀನಿ ಒಂದು 5 ವರ್ಷದೊಳಗಡೆ. ಯಾವ ರೀತಿ ಅಂದ್ರೆ, ನೀವೇನ್ ಎಜುಕೇಶನ್ ಬಜೆಟ್ ಮಾಡ್ತಿರಲ್ಲ, ಆ ಬಜೆಟ್ನ ಕರೆಕ್ಟಾಗಿ ಉಪಯೋಗಿಸ್ಕೊಂಡ್ರೆ ಮಕ್ಕಳಿಗೆ ಸ್ಕಿಲ್ಸ್ ಎಲ್ಲ ಕಲ್ಸ್ಕೊಡ್ಬೋದು ಅಂತ. ಅದಕ್ಕೆ ನನಗೇನ್ ಬೇಕು, ಕರ್ನಾಟಕ ವೈಡ್ ನಂದು ಪ್ರಾಪರ್ ನೆಟ್ವರ್ಕ್ ಬೇಕು. ಒಂದು 72,000 ಜನ ನನ್ನ ಟೀಮ್ ಇರ್ಬೇಕು. ಅದ್ರ ಜೊತೆಗೆ ಒಂದು 5 ಲಕ್ಷ ಮಕ್ಕಳು ಚೆನ್ನಾಗಿ ಕಲ್ತಿರ್ಬೇಕು. ಆಗ ಪ್ರಪೋಸಲ್ ಕೊಟ್ಟಾಗ ಹಳ್ಳಿಗಳಲ್ಲಿ ಇನ್ನೂ ಚೆನ್ನಾಗಿ ಮಾಡಿ ಎಷ್ಟೊಂದು ದುಡ್ಡು ತಿನ್ನಲ್ವಾ? ಒಂದು MLA ಕೋಟಾಗೆ, ಒಂದು ಗ್ರಾಮ ಪಂಚಾಯತಿಗೆ ಬರಲ್ವಾ ಎಜುಕೇಶನ್ ಬಜೆಟ್? ಬರುತ್ತಲ್ಲ. ಕಂಪ್ಯೂಟರ್ ಹಾಕ್ತಿವಿ ಅಂತಾರೆ, 3 ದಿವಸ ವರ್ಕ್ ಆಗಲ್ಲ, ಹೌದಾ? SDMC ಅಂತ ಮಾಡಿದ್ರು. SDMC ಇದೆಯಾ ಇಲ್ಲಿ? ಪಾಪ ಅವ್ರನ್ನ ಏನು ಕೇಳಂಗಿಲ್ಲ ಬಿಡಂಗಿಲ್ಲ, ಹಂಗಾಗಿದೆ ಅವ್ರ ಪರಿಸ್ಥಿತಿ. ಯಾಕಂದ್ರೆ ಸಂಬಳ ಕೊಡಲ್ಲ SDMC ಅವ್ರಿಗೆ. ಕೊಡ್ತಾರೆ ಸಂಬಳ, ಫ್ರೀಯಾಗಿ ಬರ್ಬೇಕು. ಯಾರು ಬರ್ತಾರೆ ಫ್ರೀಯಾಗಿ? ಒಂಚೂರಾದ್ರೂ ಸಂಬಳ ಕೊಡ್ಬೇಕಲ್ಲ. ಒಂದು 5,000 ತಿಂಗಳಿಗೆ, ಒಂದು 5,000 10,000 ಕೊಡ್ತೀನಿ ಅಂದ್ರೆ SDMC ಅವರು ಪಾಪ ಇಂಟ್ರೆಸ್ಟ್ ತೋರಿಸ್ಕೊಂಡು ಹೋಗ್ತಾರೆ. ನಾನು ಒಂದು ಮಾತು ಹೇಳರಿ, ಇವತ್ತು ಎಷ್ಟಾದ್ರೂ ಮಾತಾಡಿ ಲಾಸ್ಟ್ ಅಲ್ಲಿ ಹೊಟ್ಟೆ ಅಂತ ಬಂದಾಗ ಬಿಡಕ್ ಆಗಲ್ಲ. ಕರೆಕ್ಟಾ? ಅದೇನಾಗುತ್ತೆ ಅಂದ್ರೆ ಎಲ್ಲಾ ಕಡೆಯಿಂದ ಪ್ರೋತ್ಸಾಹ ಇರ್ಬೇಕು. ಯಾರು ಫ್ರೀಯಾಗಿ ಮಾಡಕ್ ಆಗಲ್ಲ ಇವತ್ತು. ಕರೆಕ್ಟಾ ಇಲ್ವಾ? ಸೊ ಆದ್ರೂ ವಿಲ್ ಡೂ ಸಮಥಿಂಗ್ ಅಂತ ಹೇಳ್ತಾ, ಇಷ್ಟು ಜನ ಬಂದಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಮಾತಾಡಿದ್ದೀನಿ, ಏನಾದ್ರು ತಪ್ಪಾಗಿದ್ರೆ ಕ್ಷಮಿಸಿ. ಎಲ್ಲ ಗಣ್ಯರಿಗೂ ಹೆಸರು ಗೊತ್ತಿಲ್ಲ, ಇನ್ನೊಂದ್ಸತಿ ನಾನು ಪರಿಚಯ ಮಾಡ್ಕೊಂಡು ಬರ್ತೀನಿ ಸಮಯ ಇದ್ದಾಗ. ಥ್ಯಾಂಕ್ ಯು ವೆರಿ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಸರ್, 10th ಆದ್ಮೇಲೆ ಮಕ್ಕಳಿಗೆ ಏನ್ ಕೋರ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅದೊಂದು ಓಕೆ, ಇದೊಂದು ಕ್ವೆಶ್ಚನ್ ಇದೆ. 10th ಆದ್ಮೇಲೆ ಮಕ್ಕಳಿಗೆ ಯಾವ ಕೋರ್ಸ್ ಮಾಡಿದ್ರೆ ಸರಿಗಿರುತ್ತೆ ಅಂತ ಅವ್ರು ಪ್ರಶ್ನೆ ಕೇಳಿದ್ರು. 7ನೇ ಕ್ಲಾಸ್ ಮೇಲಿರೋ ಮಕ್ಕಳಿಗೆ ಕರಿಯರ್ ಕೌನ್ಸಿಲಿಂಗ್ ಮತ್ತೆ ಕರಿಯರ್ ಗೈಡೆನ್ಸ್ ಅಂತ ಒಂದು ಮಾಡ್ಬೇಕು. ಅಂದ್ರೆ ಅವ್ರಿಗೊಂದು ಟೆಸ್ಟ್ ಮಾಡ್ತೀವಿ, ಮಲ್ಟಿಪಲ್ ಸಾಫ್ಟ್ವೇರ್ ಅಲ್ಲಿ ಬರುತ್ತೆ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನೇಮ್ ಕೊಟ್ಟಿದ್ದೀನಿ, ನಾನು ಮಾಡಿಸ್ಕೊಡ್ತೀನಿ. ನಾವ್ ಏನಾಗುತ್ತೆ ಅಂದ್ರೆ ಒಂದು 20 ಆಪ್ಷನ್ ಕೊಡ್ತೀವಿ. ಆ ಮಗು ಯಾವ್ದ್ರಲ್ಲಿ ಸ್ಟ್ರಾಂಗ್ ಇದೆ ಅದನ್ನ ತಗೊಂಡೋಗ್ತೀವಿ. ಅವ್ರ ಪೇರೆಂಟ್ಸ್ ಇದೆ, ನಮ್ಮ ಸ್ಟೂಡೆಂಟ್ ನಮ್ಮ ಕ್ಲಾಸ್ ಬರ್ತಾರೆ, ಲಿಸ್ಟ್ ಮಾಡ್ಕೊಡಿ ಕರಿಯರ್ ಗೈಡೆನ್ಸ್. ನಾನು ಮಾಡ್ತೀನಿ ಬಿಡಿ ಕರಿಯರ್ ಗೈಡೆನ್ಸ್. ನಾನು ಮಾತಾಡ್ತೀನಿ. ಸರಿ ಸರ್. ಮಾನಸ ಸರ್ ಅವರು ಕಳ್ಸಿಲ್ಲ ಪ್ರೋಗ್ರಾಮ್ಗೆ? ಇಲ್ಲ ಸರ್, ಇವನು ಈ ಸರಿ ರೀಸೆಂಟ್ ಆಗಿ ಆಗ್ತಿರೋದು. ಮಾನಸ ಸರ್ ಅವರು ವರ್ಕ್ಶಾಪ್ ಮಾಡಿದ್ರು. ಇವ್ರಾರಾ? ನಾನು ಮಾತಾಡ್ತೀನಿ, ಹೇಳ್ತೀನಿ. ಕರಿಯರ್ ಗೈಡೆನ್ಸ್ ಮಾಡ್ರೆ ಸರಿ ಹೋಗುತ್ತೆ. 10th ಮಗ ಒಬ್ಬ ಇದ್ದಾನೆ, ಅದಕ್ಕೋಸ್ಕರ. ಆಯ್ತು, ಮಾತಾಡ್ತೀನಿ. ಶೇರ್ ಏನ್ ಬೇಡ, ಹಂಗೆ ಕೊಡ್ರಿ, ಟೈಮ್
ಥ್ಯಾಂಕ್ ಯು